ಶಾಂತಿ. ಓಂ ಶಾಂತಿ. ಬಾಬಾಜ ವೇಟ್ ಅಂಡ್ ವೇಸ್ಟ್ ಇವೆರಡರ ಮೇಲೆ ಹೇಳ್ತಾ ಇದ್ದಾರೆ. ವೇಸ್ಟು ಮಾಡಬೇಡಿ, ವೇಸ್ಟ್ ಮಾಡಿ ತಲೆ ಮೇಲೆ ವೆಯ್ಟ್ ಭಾರನ ಎತ್ಕೋಬೇಡಿ. ಅಂದರೆ ವ್ಯಯ ಮಾಡ್ತಕ್ಕಂಥದ್ದೇನಿದೆ, ಯಾವುದೇ ಖಜಾನೆಯನ್ನು ಬಾಬಾವ್ರ ಪರ್ಮಿಷನ್ ಇಲ್ಲದೆ ನಾವು ಯಾವುದೇ ಖಜಾನೆಗಳನ್ನು ವೇಸ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತಲ್ವಾ ಅಥವಾ ಇಲ್ವೋ? ಯಾಕೆ ಅದು ಅಮಾನತ್ತು. ನಿನ್ನೆ ಸಂಜೆ ಹಾನೆಸ್ಟ್ ವಿಷಯದಲ್ಲಿ ಎಲ್ಲ ಅರ್ಥ ಆಗಿರಬೇಕು ತಮಗೆ. ಏನೆಲ್ಲ ಕಂಪ್ಲೇಂಟ್ಸ್ ಇದೆ ಯೋಗದ ಪ್ರತಿ ಅಥವಾ ತನ್ನ ಜೀವನದಲ್ಲಿ ಧಾರಣೆಗಳ ಪ್ರತಿ, ಇದೆಲ್ಲದರ ಹಿಂದೆ ಸಮಯ ಸಂಕಲ್ಪಗಳನ್ನು ವ್ಯಯ ಮಾಡೋದಂದರೆ ಅದರ ಹಿಂದೆ ಶ್ವಾಸ ಶಕ್ತಿಗಳಿರಲಿ, ಬಾಬಾವ್ರದ್ದೆಲ್ಲ ಖಜಾನೆಗಳು ವ್ಯಯ ಆದಂಗೆ. ವೇಸ್ಟಿನ ವೆಯ್ಟ್ ಏನಿದೆ, ಆತ್ಮದ ಮೇಲೆ, ಆತ್ಮ ಲೈಟ್ ಅಲ್ವಾ, ಹಗುರನೂ ಇದೆ. ಸೊ ಆ ಹೊರೆ ನಮ್ಮನ್ನು ಪುರುಷಾರ್ಥ ಮಾಡಕ್ಕೆ ಬಿಡಲ್ಲ. ಇನ್ನೊಂದೇನಪ್ಪ ಅಂದರೆ ಜ್ಞಾನದ ಆಳದಲ್ಲಿ ಹೋಗೋಕ್ಕಾಗಲ್ಲ ಅವರು. ಹೊರೆ ಹೊತ್ಕೊಂಡವರು ಓಡಕ್ಕಾಗಲ್ಲ. ಹಾರೋದಂತೂ ದೂರದ ವಿಷಯ, ಬೇಗನೂ ನಡೆಯೋಕ್ಕಾಗಲ್ಲ ಜಾಸ್ತಿ ಭಾರ ಇದ್ದರೆ. ಹಾಗೆ ಪುರುಷಾರ್ಥದ ಮಾರ್ಗದಲ್ಲಿ ನಡಿದೇ ಇರೋದು, ನಿಂತ್ಕೊಳ್ಳೋದು, ಇದೆಲ್ಲದರ ಹಿಂದೆ ಕಾರಣ ಏನಪ್ಪ ಅಂದರೆ ನಾವು ಸಂಗಮ ಯುಗದ ಸಮಯದ ಮೇಲೇನೂ ನಮ್ಮ ಅಧಿಕಾರ ಇಲ್ಲ. ಬಾಬಾವ್ರು ಕೊಟ್ಟಿರೋ ಟೈಮ್ ಇದು. ಇದನ್ನು ಸದುಪಯೋಗ ಮಾಡೋದೇನಿದೆ ಇದು ಭಾಳ ಇಂಪಾರ್ಟೆಂಟ್ ವಿಷಯ. ಸೊ ಅದಕ್ಕೆ ನೋಡ್ಕೊಳ್ಬೇಕೀಗ. ಬಾಬಾವ್ರು ಒಂದೊಂದೇ ಆಗಿ ಭಾಳ ಚೆನ್ನಾಗಿ ಹೇಳ್ತಿದ್ದಾರೆ. ಏನು ಮಾಡಬೇಕು, ನಾವೇನು ಮಾಡ್ತಿದ್ದೀವಿ, ಇದು ನಾವು ಭಾಳ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ್ಯಾವುದನ್ನು ಹೆಂಗೆ ಉಪಯೋಗಿಸಿ ಅನ್ನೋದು ಡೈರೆಕ್ಷನ್ ಇದೆಯಲ್ಲ. ನಮ್ಮ ಸಮಯ ಸಂಕಲ್ಪ ವೃತ್ತಿ ದೃಷ್ಟಿ ಎಲ್ಲ ಖಜಾನೆಗಳ ಪ್ರತಿ ಡೈರೆಕ್ಷನ್ ತುಂಬ ಆಳವಾಗಿದೆ, ತುಂಬ ಪವರ್ಫುಲ್ ಆಗಿದೆ. ಕೇಳಿ. आवाज से परे अपने निराकारी स्टेज और आकारी स्टेज, जहाँ इशारों की भाषा ज़्यादा है अर्थात मूवी है, दोनों ही स्थिति में साकारी सृष्टि के समान आवाज़ नहीं है. ऐसे आवाज़ से परे स्थिति अच्छी लगती है. ಕೇಳ್ತಾ ಕೇಳ್ತಾ ನೀವು ಆ ಸ್ಥಿತಿಯಲ್ಲಿ ಹೋಗ್ತಾ ಹೋಗಿ. 2 ಸ್ಟೇಜನ್ನು ಹೇಳ್ತಿದ್ದಾರೆ ಬಾಬೂರು. ವಾಣಿಯಿಂದ ದೂರ ತನ್ನ ನಿರಾಕಾರಿ ಸ್ಥಿತಿ ಮತ್ತೆ ಆಕಾರಿ ಸ್ಥಿತಿ. ನಿರಾಕಾರಿ ಸ್ಥಿತಿ ಅರ್ಥಾತ್ ಪರಂಧಾಮದಲ್ಲಿ ಏಕದಂ ಸಂಕಲ್ಪಗಳಿಂದ ದೂರ ಸನಾಟ ಶಾಂತಿ. ಅದರಲ್ಲಿ ಇರೋದು ಅತಿ ಪ್ರಿಯನೋ ಅಥವಾ ಆಕಾರಿ ಅರ್ಥಾತ್ ಮೂವಿ. ಸೂಕ್ಷ್ಮ ವತನದಲ್ಲಿ ಮೂಮೆಂಟ್ ಇದೆ, ಬಟ್ ಆದರೂ ಸೈಲೆನ್ಸ್ ಇದೆ. ಸಂಕಲ್ಪಗಳ ಭಾಷೆ ಇದೆ, ಶುದ್ಧ ಸಂಕಲ್ಪಗಳ ಭಾಷೆ. ಸೊ 2 ಸ್ಥಿತಿಗಳ ಆಧಾರ ವಾಣಿಯಿಂದ ದೂರ ಸೈಲೆನ್ಸಲ್ಲಿ ಹೋದವ್ರೇನೆ ಈ ಸ್ಥಿತಿಯಲ್ಲಿ ಇರೋಕ್ಕಾಗುತ್ತೆ. ಅದಕ್ಕೆ ಕೇಳ್ತಿದ್ದಾರೆ, ಎಲ್ಲಿ ಸೂಚನೆಯ ಭಾಷೆ ಸಂಕಲ್ಪದ ಭಾಷೆ ಇದೆ, ಮೂಮೆಂಟ್ ಇದೆ. ಹಿಂದೆ ಮೂವಿ ಬರ್ತಿತ್ತು ನೋಡಿ, ಮಾತಿಲ್ಲದೆ. ಆ ಥರ ಅಲ್ಲಿ ಆಕಾರದ ಅದು ಆ ಸಂಕಲ್ಪದ ಭಾಷೆ ಹೆಂಗಿರುತ್ತೆ, ಮೂಮೆಂಟ್ ಇದ್ರೂ ನಾವೀಗ ಮಾತಾಡಿದ್ರೆ ಹೆಂಗೆ ಕ್ಲಿಯರ್ ಆಗುತ್ತೆ ಮಾತು, ಹಂಗೆ ಅಲ್ಲಿ ಆತ್ಮಕ್ಕೆ ಆ ಭಾಷೆ ಅಷ್ಟು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮಾತುಗಳ ತರಹ. ಅದಕ್ಕೆ 2 ಸ್ಥಿತಿಗಳಲ್ಲಿ ಸಾಕಾರ ಸೃಷ್ಟಿಯಲ್ಲಿ ಇದ್ರೂ, ಸಾಕಾರ ಸೃಷ್ಟಿ ಅಂದರೆ ಮಾತಿನ ಸೃಷ್ಟಿ, ಇಲ್ಲಿದ್ರೂ
ಆ, ಇಲ್ಲಿನ ಸೃಷ್ಟಿಯಲ್ಲಿ ಏನು ನಮ್ದು ವಾಚ ಇದೆ, ಮಾತಿದೆ, ಶಬ್ದಗಳಿದೆ, ಶಬ್ದದ ಜಗತ್ತಿದೆ. ಸೊ ಶಬ್ದದಿಂದ ದೂರ ಇರ್ತಕ್ಕಂತಹ ಜಗತ್ತೇನಿದೆ ಅದು ಪ್ರಿಯ ಅನ್ಸುತ್ತಾ? ವಾಣಿಯಿಂದ ದೂರದ ಸ್ಥಿತಿ ನಿಮಗೆ ಪ್ರಿಯ ಅನ್ಸುತ್ತಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬೂರು. मुख द्वारा सुनना सुनाना, इससे ऊपर अपनी वृत्ति द्वारा व दृष्टि द्वारा व वाइब्रेशन द्वारा व अपने श्रेष्ठ अनुभवों के प्रभाव द्वारा किसी आत्माओं की सेवा करना अर्थात सुनाना व परिचय देना, संबंध जोड़ना, इसके अनुभवी हो. ಇಂಪಾರ್ಟೆಂಟ್. ಬಾಬಾ ಹೇಳ್ತಿರೋದು ಮುಖದಿಂದ ಇಲ್ಲಿ ಕೇಳೋದು ಹೇಳೋದು ಶಬ್ದದ ಜಗತ್ತಲ್ಲಿ ಏನಿದೆ ಇದರಿಂದ ದೂರ ನಿಮ್ಮ ಭಾವನೆಗಳ ಆಧಾರದ ಮೇಲೆ, ಭಾವನೆಗಳಲ್ಲಿ ವೃತ್ತಿಸೆ ವೈಬ್ರೇಷನ್ಸ್, ಆ ತರಂಗಗಳೇನು ಹೋಗುತ್ತೆ, ಅಥವಾ ನಿಮ್ಮ ದೃಷ್ಟಿಯ ಮುಖಾಂತರ, ದೃಷ್ಟಿ ಅಂದರೆ ವೃತ್ತಿ ದೃಷ್ಟಿಯ ವೈಬ್ರೇಷನ್ಸ್ ಮುಖಾಂತರ ಶ್ರೇಷ್ಠ ಅನುಭವಗಳ ಪ್ರಭಾವ. ಈ ಯೋಗದಲ್ಲಿ ಕೂತಾಗ ಬಾಬಾವ್ರ ಜೊತೆಯ ಭಿನ್ನ ಭಿನ್ನ ಅನುಭವಗಳ ಪ್ರಭಾವ ಹರಡಬೇಕಂದ್ರೆ ನಮ್ಮ ಭಾವನೆಗಳು ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ವೃತ್ತಿಯ ಏಕಾಗ್ರತೆಯ ಆಧಾರದ ಮೇಲೆ, ವೃತ್ತಿನೂ ಬಿಲ್ಕುಲ್ ಏಕಾಗ್ರ ಇದ್ದಾಗ ಪವರ್ಫುಲ್ ವೈಬ್ರೇಷನ್ಸ್ ಏನು ಈ ಅನುಭವದ ವೈಬ್ರೇಷನ್ಸ್ ಹೋಗುತ್ತೆ, ಅನ್ಯ ಆತ್ಮಗಳಿಗೆ ಅನುಭವ ಮಾಡಿಸ್ತಕ್ಕಂಥದ್ದು, ಬಾಬಾವ್ರ ಜೊತೆ ಸಂಬಂಧ ಜೋಡಿಸ್ತಕ್ಕಂತಹ ಅನುಭವ ನೀವು ಮಾಡಿದ್ದೀರಾ? ಅದು ಕೇಳ್ತಿದ್ದಾರೆ ಬಾಬು. ಯೋಗದಲ್ಲಿ ನನ್ನ ಪಾಡಿಗೆ ನಾನು ಬಾಬಂದ ಅನುಭವ ಮಾಡಿದೆ, ಅದು ಬೇರೆ ವಿಷಯ. ಬಟ್ ನಿಮ್ಮ ಅನುಭವದ ಸಮರ್ಥತೆ ಎಷ್ಟಿರ್ಬೇಕಂದ್ರೆ ಆ ವೈಬ್ರೇಷನ್ಸ್ ಇಂದ ದೂರದಲ್ಲಿರೋ ಆತ್ಮಗಳನ್ನ ನೀವು ಆ ಅನುಭವದಲ್ಲಿ ತಗೊಂಡು ಹೋಗೋದಿರ್ಲಿ, ಬಾಬಾವ್ರ ಜೊತೆ ಸಂಬಂಧ ಜೋಡಿಸೋದಿರ್ಲಿ, ಅದು ಮಾಡಿಸೋದವ ಅದರ ಅನುಭವಿ ಎಷ್ಟು. ಜೈಸೆ ವಾಣಿ ದ್ವಾರ ಸಂಬಂಧ ಜೋಡನಾ इसके अनुभवी हो, वैसे वाणी द्वारा डायरेक्शन मिले कि इन आत्माओं की वृत्ति व दृष्टि या श्रेष्ठ अनुभवों के प्रभाव से सेवा करो. अगर ये डायरेक्शन मिले ऐसे सेवा करो तो वो कर सकते हो, वह सिर्फ वाणी द्वारा ही कर सकते हो. क्या बोल रहे बाबा? वाणी द्वारा. ಈಗ ಯಾರಿಗಾದರೂ ಕೋರ್ಸ್ ಕೊಟ್ಟು ಶಬ್ದಗಳಿಂದ ಕಾಮೆಂಟ್ರಿ ಕೊಟ್ಟು ಅನುಭವ ಮಾಡಿಸೋದ್ರದ ಬಗ್ಗೆ ನಿಮಗೆಲ್ಲ ಅನುಭವ ಇದೆ. ಅನ್ಯರೂ ನಿಮ್ಮ ಮಾತುಗಳನ್ನು ಕೇಳ್ತಾ ಆ ಅನುಭವಗಳಲ್ಲಿ ಹೋಗ್ತಾರೆ, ಅದೆಲ್ಲ ನೀವು ಮಾಡ್ತಾ ಇದ್ದೀರ. ಆದರೆ ಬಾಬಾವ್ರು ಹೇಳ್ತಿರೋದು ಈ ಅನುಭವಗಳೇನಿದೆಯಲ್ಲ, ಸೇಮ್ ನೀವು ಸಂಕಲ್ಪದಿಂದ, ಅಂದರೆ ನಿಮ್ಮ ಭಾವನೆಯ ತರಂಗಗಳೇನಿದೆ, ದೃಷ್ಟಿಯ ತರಂಗಗಳೇನಿದೆ, ಏಕೆಂದರೆ ಸ್ಮೃತಿ, ವೃತ್ತಿ ಆ್ಯಂಡ್ ದೃಷ್ಟಿ, ವೃತ್ತಿಯಲ್ಲಿ ಏನಿದೆ ಇನ್ನೂ ಪವರ್ಫುಲ್ಲಾಗಿ ದೃಷ್ಟಿಯಿಂದನೂ ಆಚೆ ಹೋಗುತ್ತೆ. ಇದರ ಆಧಾರದ ಮೇಲೆ ಈ ತರಹ ನಿಮ್ಮ ಅನುಭವಗಳ ಪ್ರಭಾವದಿಂದ ಅವ್ರಿಗೆ ಅನುಭವಿ ಮಾಡಿ ಸಂಬಂಧ ಜೋಡಿಸಿ ಅಂದರೆ ಮಾಡೋಕ್ಕಾಗುತ್ತಾ? ಆ ಸ್ಥಿತಿವರೆಗೆ ನೀವು ಬಂದಿದ್ದೀರಾ, ಇದರ ಅನುಭವಿಗಳಾಗಿದ್ದೀರಾ ಮಕ್ಕಳೇ? ಕೇಳ್ತಿದ್ದಾರೆ ಬಾಬೂರು. ಯಾ ಸಿರ್ಫ್ ವಾಣಿ ದ್ವಾರ ಕರ್ ಸಕ್ತೆ ಹೋ. ಬಾಬಾ ಅದೆಲ್ಲ ಇನ್ನ ಗೊತ್ತಾಗಲ್ಲ, ಸಂಕಲ್ಪಗಳು ಅಷ್ಟು ಏಕಾಗ್ರ ಇಲ್ಲ, ವೃತ್ತಿ ದೃಷ್ಟಿ ಅಷ್ಟು ಏಕಾಗ್ರ ಇಲ್ಲ. ಯೋಗದಲ್ಲಿ ಆಟೋಮೆಟಿಕ್ ನಮ್ಮ ಸಂಕಲ್ಪ ಭಾವನೆ ಏಕಾಗ್ರ ಆದಾಗ ಕಣ್ಣು ಹಂಗೆ ಏಕಾಗ್ರ ಆಗ್ಬಿಡುತ್ತೆ, ದೃಷ್ಟಿ ಅಲ್ಲಾಡ್ತಾ ಇರಲ್ಲ. ದೃಷ್ಟಿಯಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರ ಮನಸ್ಸು ಎಷ್ಟು ಚಂಚಲ ಇಲ್ಲ, ಎಷ್ಟು ಏಕಾಗ್ರತೆ ಇರುತ್ತೆ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಹೆಂಗೆ ಏನಂದ್ಕತ್ತೀರಾ ನೀವು? ವಾಣಿಯಿಂದ ಅಷ್ಟೇ ಮಾಡ್ತೀರಾ ಹೆಂಗೆ? जैसे वाणी द्वारा आत्माओं को बाप से संबंध जोड़ने के
या जुटाने के नंबरवार निमित्त बनते हो, वैसे अपनी सूक्ष्म स्थिति के वह मास्टर सर्वशक्तिवान या मास्टर ज्ञान सूर्य की स्थिति द्वारा आत्माओं को स्वयं के स्थिति व संबंध, स्वयं के स्थिति व बाप के संबंध का अनुभव, पावरफुल वातावरण, वाइब्रेशन व स्वयं के शक्ति स्वरूप के संपर्क से उन्हें भी अनुभव करा सकते हो। क्यों? क्योंकि समय समीप आ रहा है, अभी तो आ ही गया है. ಆಗ ಹೇಳಿರೋದೇನು, ಸಮಯ ಸಮೀಪ ಬರ್ತಾ ಇದೆ, ಈಗ ಬಂದೇ ಬಿಡ್ತು, ತಲೆ ಮೇಲೆ ಕೂತಿದೆ ವಿನಾಶ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ವಾಣಿಯ ಮುಖಾಂತರ ಹೇಗೆ ತಂದೆಯ ಜೊತೆ ಸಂಬಂಧ ಜೋಡಿಸೋದೇನಿದೆ, ಯೋಗದ ಭಿನ್ನ ಭಿನ್ನ ಅನುಭವಗಳೇನಿದೆ, ಅದನ್ನ ವಾಣಿಯಿಂದ ನೀವು ಮಾಡಿಸೋ ನಂಬರ್ ವಾರ್ ಯಾರೆಷ್ಟು ಅನುಭವಿ ಅಷ್ಟು ಅವರು ಅನ್ಯರನ್ನ ಅನುಭವಿ ಮಾಡ್ತಿದ್ದಾರೆ. ಹೆಂಗ್ ವಾಣಿಯಿಂದ ಮಾಡಿಸ್ತಿದ್ದೀರೋ ಹಂಗೆ ಬಾಬಾ ಹೇಳೋದು, ತನ್ನ ಸೂಕ್ಷ್ಮ ಸ್ಥಿತಿಯಿಂದ ದೂರ ದೂರದಲ್ಲಿದ್ರೂ ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಜ್ಞಾನ ಸೂರ್ಯ ಸ್ಥಿತಿಯಿಂದ, ಜ್ಞಾನ ಸೂರ್ಯ ಅಂದ್ರೆ ಸೂರ್ಯನ ಕಿರಣಗಳು ನಿರಂತರವಾಗಿ ಬರ್ತಾನೆ ಇರುತ್ತೆ, ಸ್ಟಾಪ್ ಆಗಲ್ಲ. ಹಂಗೆ ಜ್ಞಾನದ ಚಿಂತನೆ ಮಂಥನದ ಆಧಾರದ ಮೇಲೆ ಆ ಅನುಭವಗಳೇನಿದೆ, ಬರೀ ಚಿಂತನೆ ಅಲ್ಲ, ಅದರ ಅನುಭವಗಳ ಆಧಾರದ ಮೇಲೆ ನೀವು ವೈಬ್ರೇಷನ್ಸ್ ಹರಡಕ್ಕಾಗುತ್ತಾ, ಅದನ್ನು ಕೇಳ್ತಿದ್ದಾರೆ ಬಾಬುವರು. ತೋ ಅಪ್ನಿ ಸೂಕ್ಷ್ಮ ಸ್ಥಿತಿ ಇದು ಎಷ್ಟು ಮಾಡ್ಕೊಂಡಿದೀವಿ. ಫಸ್ಟ್ ಆಫ್ ಆಲ್ ಎಲ್ಲ ಶಕ್ತಿಗಳಿಂದ ಸಂಪನ್ನ ಸ್ಥಿತಿ, ಮಾಸ್ಟರ್ ಸರ್ವಶಕ್ತಿವಾನ್, ಎಲ್ಲ ಜ್ಞಾನದ ಅನುಭವದ ಖಜಾನೆಯ ಆಧಾರದ ಮೇಲೆ ನಿರಂತರದ ಜ್ಞಾನ ಸ್ವರೂಪ್, ಅದು ಮಾಸ್ಟರ್ ಜ್ಞಾನ ಸೂರ್ಯ. ಬುದ್ಧಿ ನಿರಂತರ ಮೇಲೆ, ಸೂರ್ಯ ಕೆಳಗಿಲ್ಲಲ್ಲ, ಮೇಲ್ತಾನೆ ಇದು. ಅದು ಎಷ್ಟಿದೆ ಅದು ಕೇಳ್ತಿದ್ದಾರೆ ಬಾಬುವರು. ಈ ತರಹ ಅನುಭವ ಮಾಡಿಸ್ಲಿಕ್ಕೆ ಅನ್ಯ ಆತ್ಮಗಳ ಪ್ರತಿ ಸ್ವಯಂನ ಸ್ಥಿತಿ ಅಥವಾ ತಂದೆಯ ಸಂಬಂಧದ ಅನುಭವ, ಪವರ್ಫುಲ್ ವಾತಾವರಣ, ವೈಬ್ರೇಷನ್, ಸ್ವಯಂನ ಶಕ್ತಿ ಸ್ವರೂಪ ಸಂಪರ್ಕ, ಇದನ್ನ ಅನ್ಯರಿಗೆ ಅನುಭವ ಮಾಡಿಸೋದು ಎಷ್ಟು ನೀವು ಪ್ರಾಕ್ಟಿಕಲಿ ಪ್ರಾಕ್ಟೀಸ್ಡ್. ಎಲ್ಲವನ್ನ ಯೋಗದಲ್ಲಿ ಕೂತು ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಜ್ಞಾನ ಸೂರ್ಯ ಆಗ್ಬಿಟ್ಟೆ ಅಲ್ಲ. ಬಾಬಾವ್ರು ಹೇಳ್ತಿದ್ದಾರೆ, ನಿಮ್ಮ ಸಂಪರ್ಕ ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಬರ್ತಿರೋ, ನಿಮ್ಮ ಬಾಬಾವ್ರ ನೆನಪಿನ, ಬಾಬನ ಸಂಬಂಧದ ಒಂದು ದೃಢವಾದ ಅನುಭೂತಿ ಅನ್ಯರನ್ನ ಆ ಸ್ಥಿತಿಯಲ್ಲಿ ಎಷ್ಟು ತಗೊಂಡೋಗುತ್ತೆ ಅಂದ್ರೆ, ಈಗ ತಿಳ್ಕೊಳ್ಳಿ, ಒಂದು ಕಡೆ ಕೂತು, ಈಗ ನೀವು ಮನೆಯಲ್ಲಿ ಇದ್ದೀರಾ, ಮನೆಯಲ್ಲಿ ಕೂತಿದ್ರು ಅಲ್ಲಿನ ವಾತಾವರಣ ಅಷ್ಟು ಪವರ್ಫುಲ್. ಬಾಬಾವ್ರ ನೆನಪಲ್ಲಿ ನಿಮ್ಮ ಸೂಕ್ಷ್ಮ ವೈಬ್ರೇಷನ್ಸ್, ನಿಮ್ಮ ಶುದ್ಧ ಸಂಕಲ್ಪಗಳ, ಪವಿತ್ರ ಸಂಕಲ್ಪಗಳ ವಾಯುಮಂಡಲ ಏನಿದೆ, ಅನ್ಯ ಆತ್ಮಗಳಿಗೆ, ಅಲ್ಲಿರೋರಿಗೆ ಆ ಫೀಲಿಂಗ್ಸ್ ತರ್ತಿದ್ಯಾ, ಏನೋ ಇಲ್ಲಿದ್ರೆ ಒಂದು ಸಮಾಧಾನ, ಒಂದು ಶಕ್ತಿ ಸಿಗ್ತಿದೆ ನನಗೆ ಅಂತ ಬೇರೆಯವರು ಅನುಭವ ಮಾಡ್ತಿದ್ದಾರಾ? ಅದಕ್ಕೆ ತಾನೇ ಬಾಬಾ ಹೇಳ್ತಾರೆ, ನೀವೆಷ್ಟು ನಿಮ್ಮ ಇಡೀ ದಿನ ನಡೀತಾ ಕೂತ್ಕೊಳ್ತಾನೋ, ನಿಮ್ಮ ಸಂಕಲ್ಪ, ನಿಮ್ಮ ಭಾವನೆಗಳು, ನಿಮ್ಮ ಸ್ಮೃತಿಯ ಸಮರ್ಥತೆ ಎಷ್ಟಿದೆಯೋ ಅದರ ಆಧಾರದ ಮೇಲೆ ನಿಮ್ಮ ದೃಷ್ಟಿ, ಇದರಲ್ಲಿ ನಿರಂತರ ಆತ್ಮ ತನ್ನ ನಿಜ ಸ್ಥಿತಿಯಲ್ಲಿ, ನಿಜ ಸ್ವರೂಪದಲ್ಲಿ ಬಾಬಾವ್ರ ಹತ್ರ ಇದ್ದ ಅನುಭವಗಳನ್ನು ವಾಯುಮಂಡಲದಲ್ಲಿ ಎಷ್ಟು ಬಿಡ್ತಿದ್ದೀರ. ಈಗ ಇಡೀ ದಿನ ದೇಹಾಭಿಮಾನ, ಬರೀ ಕೆಲಸ ಕಾರ್ಯಗಳದೇ ಸಂಕಲ್ಪ ಇದೆ ಅಂದರೆ ಅಲ್ಲಿನ ವಾತಾವರಣ, ಅದ್ರೊಳಗಡೆ ಏನು ವೈಬ್ರೇಷನ್ಸ್ ಇರುತ್ತಲ್ಲ, ಅದು ಪವರ್ಫುಲ್ ಇರಲ್ಲ. ಬಂದವರಿಗೆ ಒಂದು ಸಾಧಾರಣ ಸಂಕಲ್ಪಗಳು, ಸಾಧಾರಣ ರೀತಿ ನೀತಿ ಅನುಭವ ಆಗುತ್ತೆ. ಹಿಂಗೆ ಈಗ ನೋಡ್ರಿ, ಬಾಬಾವ್ರ ರೂಮ್ಗೆ ಹೋದ್ರೆ ಮಧುಬನ್ದಲ್ಲಿ ಅಷ್ಟು ಕರೆಂಟ್ ಯಾಕಿದೆ?
ಬಾಬೂರ್ ಮಾಡಿರೋ ಸೂಕ್ಷ್ಮ ತಪಸ್ಸಿನ ವೈಬ್ರೇಷನ್ಸ್ ಏನಿದೆ, ಇದುವರೆಗೂ ಯಾರೇ ಆತ್ಮಗಳು ಹೋದ್ರೆ ಅವ್ರು ಚಾರ್ಜ್ ಆಗಿ ಆಚೆ ಬರ್ತಾರೆ. ಅಂದ್ರೆ ಆ ತಪಸ್ ಮಾಡಿ 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 ಅಷ್ಟಗಲ ಆ ವಾಯುಮಂಡಲ ಏನಿದೆ ಅಲ್ಲಿ ವೈಬ್ರೇಷನ್ಸ್ ಎಷ್ಟು ಪವರ್ಫುಲ್ ಆಗಿದೆ. ಬಾಬನ್ ಪ್ರೆಸೆನ್ಸ್ ಅನುಭವ ಆಗುತ್ತಲ್ವಾ. ಹಂಗೆ ನಾನು ನಡೀತಾ ಕೂತ್ಕೊಳ್ತಾ ಲೈಟ್ ಹೌಸ್ ಆಗೋದಂದ್ರೆ ಬಾಬೂರ್ ಜ್ಞಾನದ ಅನುಭೂತಿಗಳೇನಿದೆ ಅದರ ವೈಬ್ರೇಷನ್ಸ್ ನಿರಂತರ ಇರ್ಬೇಕಂದ್ರೆ ಅಂತರ್ಮುಖತೆ ಅಂಡರ್ಗ್ರೌಂಡಲ್ಲಿ ಅನುಭವದಲ್ಲಿ ಮುಳುಗಬೇಕು. ಆಗ ಯಾರೇ ಈಗ ಸಾಗರದ ಹತ್ರ ಹೋದ್ರೆ ಹೆಂಗೆ ಗಾಳಿ ಕೊಡು ಅನ್ಬೇಕಾಗಿಲ್ಲ, ನಿಂತ್ಕೊಂಡ್ರೆ ಆಗ್ತದೆ. ಹಂಗೆ ನಮ್ಮ ಒಬ್ಬೊಬ್ಬರ ಪ್ರೆಸೆನ್ಸು ಬಾಬೂರ್ ಕೇಳ್ತಿದ್ದಾರೆ, ನಿಮ್ಮ ಪ್ರಾಕ್ಟೀಸ್ ಅಷ್ಟು ಪವರ್ಫುಲ್ ಆಗಿದೆಯಾ, ನಿಮ್ಮ ವೃತ್ತಿ ದೃಷ್ಟಿ ನಿಮ್ಮ ವೈಬ್ರೇಷನ್ಸ್ ಏನಿದೆ, ನೀವು ಎಲ್ಲಿ ಇದ್ದೀರೋ ಅಷ್ಟದರ ವಾಯುಮಂಡಲ ಏನಿದೆ ಅನ್ಯರನ್ನ ಅವ್ಯಕ್ತ ಸ್ಥಿತಿಯಲ್ಲಿ ಬಾಬೂರ್ ಸಂಬಂಧದಲ್ಲಿ ತಗೊಂಡು ಹೋಗುತ್ತಾ ಅನ್ನೋದು ಮುಖ್ಯ ಮಾತು. ಕ್ಲಿಯರ್ ಆಯ್ತಲ್ವಾ? ಅಷ್ಟೇ ಅಲ್ಲ, ಇನ್ನ ಏನು ಕೇಳ್ತಿದ್ದಾರೆ ಬಾಬೂರ್, ಯಾಕೀಗ ಈ ಸ್ಥಿತಿ ಅಗತ್ಯ ಇದೆ, ಇದು ನಿರಂತರದ ಅಗತ್ಯ ಇದೆ ಅಂದ್ರೆ ಸಮಯ ಸಮೀಪ ಬಂದ್ಬಿಟ್ಟಿದೆ. जैसे क्योंकि जैसे समय समीप आ रहा है, पांडव सेना के प्रत्यक्ष होने का प्रभाव गुप्त रूप में फैलता जा रहा है. सेवा की रूपरेखा समय प्रमाण और सेवा प्रमाण परिवर्तन अवश्य होंगे. जैसे आजकल भी साइंस द्वारा हर चीज को क्वांटिटी के बजाय क्वालिटी में लगा रहे हैं, ऐसे छोटा सा रूप बना रहे हैं. जो रूप है छोटा लेकिन शक्ति अधिक भरी हुई है. जैसे मीटास का विस्तार सैक्रिन रूप में लाते हैं, विस्तार को सार में ला रहे हैं ना, इसी प्रकार पांडव सेना अर्थात साइलेंस की शक्ति वाली आत्माएं क्या करना है. बाबा प्रोग्राम ಎಷ್ಟು पॉवरफुल ಕೊಡ್ತಿದ್ದಾರೆ. आप साइलेंस की शक्ति वाली आत्माएं जो 1 घंटे के भाषण द्वारा किसको परिचय दे सकते हो, वो 1 सेकंड की पावरफुल दृष्टि द्वारा, पावरफुल स्टेज द्वारा, कल्याण की भावना द्वारा, आत्मिक भाव द्वारा स्मृति दिला सकते हो या अपरोक्ष साक्षात्कार करा सकते हो. ಕೇಳ್ತಿದ್ದಾರೆ ಬಾಬೂರು ಹೇಳ್ತಿರೋದು, ನೀವು ಮಕ್ಕಳಿಗೆ ಸಮಯ ಸಮೀಪ ಬರ್ತಿದೆ ಅಂದ್ರೆ ನೀವು ಪಾಂಡವ್ ಶಿವಶಕ್ತಿ ಸೇನಾ ಜಗತ್ತಲ್ಲಿ ಪ್ರಖ್ಯಾತ ಆಗ್ಬೇಕಂದ್ರೆ ಬಾಬೂರ್ ಪ್ರಖ್ಯಾತ ಆಗ್ಬೇಕು. ಅಂದ್ರೆ ಈಗ ನೀವು ಗುಪ್ತ ರೂಪದಲ್ಲಿ ಏನಿದ್ದೀರಲ್ಲ, ಏನೇನು ಸ್ವಲ್ಪ ಮಾಡ್ತಿದ್ದೀರಾ ಅದಂತೂ ರೈಟ್, ಆದರೆ ಸೇವೆಯ ರೂಪರೇಖಾ ಸಮಯ ಪ್ರಮಾಣ ಪರಿವರ್ತನೆ ಆಗ್ತಾ ಹೋಗ್ಬೇಕು. ನೋಡಿ, ಬಾಬೂರ್ ಮಿಲನದ ಪರಿವರ್ತನೆ ಹಂಗ ಆಗ್ತಾ ಆಗ್ತಾ ಸ್ಟಾಪ್ ಆಯ್ತು. ಹಂಗೆ ಈಗ ವಾಚಾ ಸೇವೆನೂ ಗ್ರ್ಯಾಜುಯಲಿ ನಡೀತಾ ನಡೀತಾ ಸ್ಟಾಪ್ ಆಗ್ತಾ ಇದೆ. ಈ ಮಾತನ್ನ ಅವಾಗಲೇ ಹೇಳ್ಬಿಟ್ರು ಬಾಬೂರು, ಸೇವೆಯ ರೂಪರೇಖೆ ಚೇಂಜ್ ಆಗ್ತದೆ ಅಂತ. ಅದಕ್ಕೆ ಏನ್ ಮಾಡ್ಬೇಕನ್ನೋದಕ್ಕೆ ಉದಾಹರಣೆ ಸೈನ್ಸಿಂದ ಕೊಡ್ತಿದ್ದಾರೆ. ಈ ವಿಜ್ಞಾನ ಮೊದಲು ಕಂಪ್ಯೂಟರ್ ಕಂಡುಹಿಡಿತಲ್ಲ, ಅದು ಏನು ಇಷ್ಟು ಅಗಲ, ಈ ಹಾಲ್ ಅಗಲ, ಅದರ ಸಾಮಾನು ದೊಡ್ಡದಾಗಿ, ಆಮೇಲೆ ಚಿಕ್ಕದು 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 ಮಾಡ್ತಾ ಈಗ ಮೊಬೈಲೇ ಕಂಪ್ಯೂಟರ್ ಆಗೋಯ್ತು. ಕೇಳಿದ್ರ? ಅಷ್ಟೇ ಎಲ್ಲ ವಾಚಲ್ಲೂ ಈಗೆಲ್ಲ ಕಂಪ್ಯೂಟರ್ ಕೆಲಸ ಮಾಡೋ ಥರ ಕೆಲಸ ಬುದ್ಧಿ ಯೂಸ್ ಮಾಡಿಬಿಟ್ರು. ಅದನ್ನು ಬಾಬಾ ಹೇಳ್ತಾರೆ, ವಿಸ್ತಾರ ಇಷ್ಟು ಸಕ್ಕರೆನೂ ಒಂದೇ ಒಂದು ಸ್ಯಾಕ್ರಿನ್ ಒಂದೇ, ಒಂದು ಗುಳಿಗೆ ಸಾಕು. ಎಲ್ಲ ಎಸೆನ್ಸಲ್ಲಿ ತರ್ತಿದಾರಲ್ಲ, ಪಾಯಿಂಟಲ್ಲಿ ತರ್ತಿದಾರಲ್ಲ, ಅಂಡ್ ಕ್ವಾಂಟಿಟಿ ಅಷ್ಟು ದೊಡ್ಡ ಗಾತ್ರವನ್ನ ಇಷ್ಟು ಚಿಕ್ಕ ಡ್ರಾಪಲ್ಲಿ ತರ್ತಿದ್ದಾರೆ. ಈಗ ಅಷ್ಟೊಂದು ದೊಡ್ಡದನ್ನ ಏನು ಮಾಡ್ತಿದ್ದಾರೆ, ಇಷ್ಟು ಸಣ್ಣ ಚಿಪ್ಪಲ್ಲಿ ಇಡ್ತಿದ್ದಾರೆ. ಲೈಟ್, ಈಗ ಡೇಟಾ ವೈರ್ಸ್ ಏನು ಬಂದ್ಬಿಡ್ತಲ್ಲ, ಅದು ಲೈಟಲ್ಲಿ ಆ ವೈರ್ಗಳೇನು ಕೆಲಸ ಮಾಡುತ್ತೆ,
ಅಷ್ಟು ಇದರಲ್ಲಿ ಮೊದಲಿಗಿಂತ ಮಲ್ಟಿಪಲ್ ಟೈಮ್ಸ್ ಹೋಗುತ್ತೆ ಡೇಟಾ. ಸಿ, ಇನ್ವೆನ್ಷನ್ಸ್ ರಿಫೈನ್ ಮಾಡ್ತಾ ಹೋದಂಗೆ ಗಾತ್ರವನ್ನ ಪಾಯಿಂಟಲ್ಲಿ ತರ್ತಿದ್ದಾರೆ ವಿಜ್ಞಾನದವರು. ಹಂಗೆ ನೀವು ವಿಶ್ವದಲ್ಲಿ ಬಹಳ ದೊಡ್ಡ ಶಕ್ತಿ ಇರ್ತಕ್ಕಂಥವ್ರು ಪಾಂಡವ ಸೈನ್ಯ ಸೈಲೆನ್ಸ್ ಶಕ್ತಿಯ ಮುಖಾಂತರ ಏನು ಕೇಳ್ತಿದ್ದಾರೆ ಬಾಬುವರು, ಏನೇನು ಮಾಡಿ ಅಂತ. 1 ಗಂಟೆ ಭಾಷಣ ಏನು ಮಾಡಿ ಟೈಮ್ ಕೊಡ್ತಿರೋ ಅದನ್ನು ಸೈಲೆನ್ಸ್ ಶಕ್ತಿಯ ಮುಖಾಂತರ 1 ಸೆಕೆಂಡಲ್ಲಿ, ಗಂಟೆಯಲ್ಲಿ, ಸೆಕೆಂಡಲ್ಲಿ 1 ಗಂಟೆಗೆ 60 ನಿಮಿಷ, 60 ನಿಮಿಷ ಇಂಟು 60 ಸೆಕೆಂಡ್ ಅಂದರೆ ಎಷ್ಟಾಯಿತು? ಎಷ್ಟು? 3600 ಸೆಕೆಂಡ್ಸ್ ಆಯಿತು. ಬಾಬಾ ಹೇಳ್ತಾರೆ, ಅಷ್ಟು ವೇಸ್ಟ್ ಮಾಡೋದ್ರ ಬದಲಾಗಿ 1 ಸೆಕೆಂಡಲ್ಲಿ ನೀವು ನಿಮ್ಮ ಆತ್ಮಿಕ ಪವರ್ಫುಲ್ ವೃತ್ತಿ ದೃಷ್ಟಿಯ ಮುಖಾಂತರ ಅವ್ರ ವಾಣಿಯಿಂದ ಭಾಷಣ ಕೇಳುವಾಗ ಅನುಭವ ಮಾಡ್ತಾರೋ ಇಲ್ವೋ, ಆದರೆ ನೀವು ಸೈಲೆನ್ಸಲ್ಲಿ ಅದರ ಅನುಭವ ಮಾಡಿಸಿ, ಏನು ನೀವು ಹೇಳ್ತಿದ್ರೋ ಅದನ್ನು ಅನುಭವ ಮಾಡಿಸಿ ಅಪರೋಕ್ಷ ಸಾಕ್ಷಾತ್ಕಾರ ಮಾಡಿಸೋದಂದ್ರೆ, ಪರೋಕ್ಷ ಸಾಕ್ಷಾತ್ಕಾರ ಅಂದರೆ ದೃಶ್ಯ ಕಾಣುತ್ತೆ, ಅಪರೋಕ್ಷ ಅಂದರೆ ಅದು ಬುದ್ಧಿಯಿಂದ ಅನುಭವಕ್ಕೆ ಬರುತ್ತೆ, ಅದು ಪರ್ಮನೆಂಟು. ಹಂಗೆ ನೀವು ಅನುಭವ ಮಾಡ್ಸೋಕ್ಕಾಗುತ್ತಾ ಮಕ್ಕಳೇ? ತನ್ನ ಪವರ್ಫುಲ್ ಸ್ಥಿತಿಯ ಮುಖಾಂತರ, ಪವರ್ಫುಲ್ ದೃಷ್ಟಿ, ಕಲ್ಯಾಣದ ಭಾವನೆಯ ಮುಖಾಂತರ, ಆತ್ಮಿಕ ಭಾವದಿಂದ ಸ್ಮೃತಿ ತರ್ಸಕ್ಕಾಗುತ್ತಾ? ನಿಮ್ಮ ದೃಷ್ಟಿ ನೋಡಿದ್ರೆ ಅವರಿಗೆ ಆತ್ಮ ಸ್ವರೂಪದ ಸ್ಪಷ್ಟ ಅನುಭವ. ಬಾಬೂರು ನನ್ನ ತಂದೆಯನ್ನು ಅನುಭವ ಮಾಡ್ಸಕ್ಕಾಗುತ್ತಾ, ಜೋಡ್ಸಕ್ಕಾಗುತ್ತಾ? ಅಭಿ ಐಸಿ ಪ್ರಾಕ್ಟೀಸ್ ಕಿ ಅವಶ್ಯಕತಾ ಹೇ. ಅಂದರೆ ಲಾಂಗ್ ಟೈಮ್ ಸೈಲೆನ್ಸಲ್ಲಿದ್ದು ತನ್ನ ಆತ್ಮಿಕ ಸ್ವರೂಪದ ಏಕಾಗ್ರತೆ, ನಿರಾಕಾರಿ ಸ್ವರೂಪದ ಏಕಾಗ್ರತೆಯಲ್ಲಿರೋರೇನೆ ವಾಣಿಯಿಂದ ದೂರ ತನ್ನ ಸೈಲೆನ್ಸಲ್ಲಿ ಇರೋಕ್ಕಾಗುತ್ತೆ. ಅಲ್ಲಿ ಭಿನ್ನ ಭಿನ್ನ ರೂಹಾನಿ ಲೀಲಾಯೇ ಅನುಭವ ಕರ್ ಸಕ್ತೆ ಹೋ, ಈ ಮುರುಳಿನೂ ಕೇಳಿದಿರ. ಸೊ ಇದನ್ನ ಈಗ ಅಗತ್ಯ, ಈಗಂತೂ ಎಮರ್ಜೆನ್ಸಿ ಅಗತ್ಯ ಇದೆ. ಈ ಸ್ಥಿತಿಗಳನ್ನ ಎಷ್ಟು ಅನುಭವ ಮಾಡ್ತಿದ್ದೀರಾ? इसके लिए 2 बातों की आवश्यकता है जिससे ऐसी श्रेष्ठ सेवा के निमित्त बन सकते हो. वो कौन सी 2 बातों की तरफ विशेष अटेंशन दिलाते हैं, वो जानते हो ना? कौन सी होंगी? ಇಂತಹ ಮಹಾನ್ ಸೇವೆಗೆ, ವಿಶ್ವ ಸೇವೆ, ಒಂದು ಕಡೆ ಕೂತು ಎಲ್ಲ ಸೇವೆ ಮಾಡಬೇಕಂದ್ರೆ ಈ ಪವರ್ಫುಲ್ ಸೇವೆ ಯಾವುದರಲ್ಲಿ ಅನ್ಯ ಆತ್ಮಗಳು ಅನುಭವ ಮಾಡಿ ಒಂದು ನಿಜವಾದ ಸುಖ ಶಾಂತಿಯ ಅನುಭವ ಮಾಡ್ತಾರೆ. ಮಕ್ಕಳೇ, ನೀವು ಅದನ್ನು ಅನುಭವ ಮಾಡ್ಸೋಕ್ಕೆ 2 ಮಾತುಗಳ ಅಗತ್ಯ ಇದೆ. 2 ಮಾತುಗಳು ನಾನು ಯಾವ್ದು ಹೇಳ್ತಾ ಇರ್ಬೋದು, ಅರ್ಥ ಆಗುತ್ತಾ, ತಿಳ್ಕೊಂಡಿದ್ದೀರಾ? ಏನಿರ್ಬೋದು? ಯಾಕೆಂದ್ರೆ ನಿರಂತರದ ಆತ್ಮಿಕ ಅವಸ್ಥೆ ಇರಬೇಕು, ಆತ್ಮಿಕ ಸ್ವರೂಪ, ಆತ್ಮಿಕ ಭಾವನಾएं, आत्माओं के प्रति कल्याण की भावना है. सीधा आत्मा को बाण लगाना है तो हमारी आत्मा की स्थिति कितना ऊपर, कितनी साइलेंस में चाहिए, उनको खींचना है ना, ಅವರನ್ನು ಎಳಿಬೇಕಲ್ಲ. ನಮ್ಮ ಸ್ಥಿತಿ ಎಷ್ಟು ಮೇಲಿರ್ಬೇಕಲ್ಲ. ಬಾಬೂರು ಈಗ ಹೇಳ್ತಿರೋದೆಲ್ಲ IAS ಎಕ್ಸಾಮ್ಸ್, ಅಂತಿಮ ಸಮಯ. ಅವಾಗೇನು ಹೇಳಿದ್ರು, ನೀವು ಅದು ಮಾಡಿ, ಈಗ ಅಗತ್ಯ ಇದೆ, ಈಗ ಆ ಸ್ಥಿತಿಯ ಮಾಸ್ಟ್ರಿ ಚಾಹಿಯೆ, ಸ್ಥಿತಿಯ ಮಾಸ್ಟ್ರಿ ಬೇಕು. ಯಾವುದ್ರಲ್ಲಿ? ಈಗ ಕೆಲಸ ಮಾಡ್ತಾ ಹೋಗ್ಬೇಕು. ಈಗಿನ ಲೆಕ್ಕದಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೂ ಟೈಮ್ ಇಲ್ಲ ಅನ್ನೋ ಥರ ತಾನೆ. ಆದರೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಕೊಟ್ಟರು ಸ್ವಲ್ಪ ಬಾಬಾ. ಈಗಲೂ ಏನು ಟೈಮ್ ಇದೆ ಈ ಪ್ರಾಕ್ಟೀಸಲ್ಲಿ ಪ್ರವೀಣರಾಗಬೇಕು. ಸೈಲೆನ್ಸ್ ಆದಷ್ಟು ಯಾರು ಅದನ್ನ ಟೈಮ್ ವ್ಯಾಲ್ಯೂ ಅರ್ಥ ಮಾಡ್ಕೊಂಡು ಮಾಡ್ತಾ ಹೋಗ್ತಾರೆ ಅವರು ಜಂಪ್ ಮಾಡ್ಬೋದು. ಏಕ್ ತೋ ಚಾರೋ ಓರ್ ये अटेंशन दिलाते हैं कि कोई भी चीज वेस्ट मत करो, दूसरी बात वेट कम करो.
वो लोग तो शरीर की वेट कम करने के लिए कहते, लेकिन बाप दादा आत्मा के ऊपर जो बोझ है, जिस बोझ के कारण ऊंची स्टेज का अनुभव नहीं कर सकते ಅಲ್ವಾ. ಈಗ ಎಲ್ರೂ ನಾನು ಜ್ವಾಲಾಮುಖಿ ಆಗ್ಬೇಕು, ಮೇಲಿರ್ಬೇಕು, ಬಾಬಂದು ಪವರ್ಫುಲ್ ಅನುಭವಗಳು ಮಾಡ್ಬೇಕು, ಅದ್ ಮಾಡ್ಬೇಕು ಎಲ್ಲ ಅಂದ್ಕೋತಾರೆ. ತಲೆ ಮೇಲೆ ಹೊರೆ ಇರೋರು ಮೇಲೆ ಹೆಂಗ್ ಕೂತ್ಕೊಳಕ್ಕಾಗುತ್ತೆ? आत्मा के ऊपर क्या है? बोझ. जिस बोझ के कारण ऊंची स्टेज अनुभव नहीं होती, उस वेट को कम करो. ಆ ವೆಯ್ಟ್ ಅನ್ನ ಕಡಿಮೆ ಮಾಡ್ರಿ. ಒಂದು 4-6 ಕಡೆಯ ಎಲ್ಲ ಮಕ್ಕಳಿಗೆ ನಾನು ಅಟೆನ್ಷನ್ ತರಿಸ್ತಿದ್ದೀನಿ. ಈಗ್ಲೂ ಮೆಜಾರಿಟಿ ಈ ಮೊಬೈಲು ವಾಟ್ಸ್ಆ್ಯಪ್ ಬಂದ್ಬಿಟ್ಟು ತಲೆ ತಿಂದ್ಬಿಡ್ತಿದೆ ಎಲ್ಲರಿಗೆ. ಎಲ್ಲರ ಟೈಮ್ ಅದ್ರ ಹಿಂದೆ ಅದು ಇದು 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 ಅದು 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 ಅನ್ನೋ ಥರನೇ ಬುದ್ಧಿ ಯೋಗ ಹೋಗ್ತಿದೆ. ಇದು ಸರಿಯಲ್ಲ. ಬಾಬುವ್ರು ಹೇಳಿದ್ದು ಎಷ್ಟು ಹೈಯೆಸ್ಟ್ ಸೇವೆ ಹೇಳಿದ್ದಾರೆ. ಇದು ನಿಮ್ಮ ಜವಾಬ್ದಾರಿ. ಈಗ ಟೈಮ್ ಅದು ಬಂದಿದೆ. ಇದು ಮಾಡ್ಬೇಕಂದ್ರೆ ಈ ಪ್ರಾಕ್ಟೀಸ್ ಎಷ್ಟಿದೆ. ಮೇಲ್ಗಡೆ ಆ ಸೈಲೆನ್ಸ್ ಅಲ್ಲಿ ಇಲ್ಲ ಸೂಕ್ಷ್ಮವತನ ಇಲ್ಲ ಮೂಲವತನ, ಅಲ್ಲಿ ಕೂತ್ಕೊಳಕ್ ಹೇಳಿದ್ದಾರೆ. ಈಗ ಇಲ್ಲಿರಂಗಿಲ್ಲ ಅಂದಿದ್ದಾರೆ. ಇಶಾರ ಅದು. ಅದಕ್ಕೆ ನನ್ನ ಆತ್ಮ ಎಷ್ಟು ಹಗುರ ಇರ್ಬೇಕಲ್ಲ. ಬಾಬಾ ಹೇಳೋದು, ಒಂದು ವೇಸ್ಟ್ ಮಾಡಬೇಡಿ ಯಾವುದೇ ವಸ್ತು, ಸ್ಥೂಲ ಸೂಕ್ಷ್ಮ ಎರಡೂ ವೇಸ್ಟ್ ಮಾಡಬೇಡಿ. ಇನ್ನೊಂದು ವೆಯ್ಟ್ ಬೇಡ. ಈಗ ಡಾಕ್ಟರ್ಸ್ ಏನು ಹೇಳ್ತಾರೆ, ಅಯ್ಯೋ ರೋಗ ಏನಕ್ಕೆ ಅಂದರೆ, ಫಸ್ಟ್ ನೋಡ್ರಿ ನಿಮ್ಮ ವೆಯ್ಟ್ ಕಡಿಮೆ ಮಾಡ್ರಿ. ತುಂಬ ಏನಿದೆ, ಫ್ಯಾಟ್ ಇದೆ ಶರೀರದಲ್ಲಿ, ಯಾವ ಕಾರಣ ಇಲ್ಲದೆ ಇರೋ ರೋಗಗಳು ಅಲ್ವಾ. ಹಂಗೆ ಬಾಬಾ ಹೇಳ್ತಾರೆ, ಅಲ್ಲಿ ವೆಯ್ಟ್ ಕಡಿಮೆ ಮಾಡೋಕ್ಕೆ ಏನೇನೋ ಕತೆ ಹೇಳ್ತಾರೆ. ಇಲ್ಲಿ ಆತ್ಮದ ಮೇಲೆ ಏನು ವೆಯ್ಟ್ ಇದೆ. ಆತ್ಮದ ಮೇಲೆ ವೆಯ್ಟ್ ಎಷ್ಟು ತಂದಿದ್ದೀವಿ? 63 ಜನ್ಮಗಳ ವಿಚಿತ್ರವಾದ ಲೆಕ್ಕಾಚಾರಗಳು ಎತ್ಕೊಂಡ್ಬಂದಿದ್ದೀವಿ. ಆ ಲೆಕ್ಕಾಚಾರನೆಲ್ಲ ಸಂಸ್ಕಾರಗಳಲ್ಲಿ ತಗೊಂಡು ಬಂದಿದ್ದೀವಿ. ಇದನ್ನೆಲ್ಲ ಡಿಲೀಟ್ ಮಾಡ್ಬೇಕಲ್ಲ, ಈ ಹೊರೆ ಇಳಿಸ್ಕೋಬೇಕಲ್ವಾ. ವೆಯ್ಟ್ ಕಡಿಮೆ ಮಾಡಿ. ಯಾಕೆಂದ್ರೆ ವೆಯ್ಟ್ ಇರೋದ್ರಿಂದಲೇ ನೀವೇನು ಸ್ಥಿತಿಯನ್ನು ಬಯಸ್ತಿದ್ದೀರಾ, ಹೈಯೆಸ್ಟ್ ಸ್ಥಿತಿ, ಆ ಅನುಭವಗಳು ಮಾಡೋಕ್ಕಾಗ್ತಿಲ್ಲ. एक वेस्ट मत करो, दूसरा वेट कम करो. इन 2 बातों के ऊपर विशेष अटेंशन चाहिए. अपनी शक्तियां व समय वेस्ट करने से जमा नहीं होती, और जमा न होने के कारण जो खुशी या शक्तिशाली स्टेज का अनुभव होना चाहिए, वो चाहते हुए भी नहीं कर सकते. ದೊಡ್ಡ ಮಾತೇನಪ್ಪ ಅಂತಂದ್ರೆ ಬಾಬಾ ಹೇಳೋದು, ನೀವು ವೆಯ್ಟ್ ಜಾಸ್ತಿ ಏನಿದೆ ಅದರ ಹಿಂದೆ ವೇಸ್ಟ್ ಮಾಡೋದನ್ನು ಲೆಕ್ಕ ಹಿಸಾಬಿದೆ. ವೇಸ್ಟು ಮಾಡಬೇಡಿ, ವೆಯ್ಟು ಬೇಡ, ಎರಡರ ಬಗ್ಗೆ ಅಟೆನ್ಷನ್ ಇರಲಿ. ತನ್ನ ಶಕ್ತಿ ಸಮಯವನ್ನು ವೇಸ್ಟ್ ಮಾಡೋದ್ರಿಂದ ಜಮಾ ಆಗಲ್ಲ. ಜಮಾ ಆಗದೇ ಇರೋ ಕಾರಣ ಖುಷಿ ಇರಲ್ಲ. ಏನು ಎರಡು ವೇಸ್ಟ್ ಮಾಡೋದು? ಸಮಯ ಶಕ್ತಿಗಳನ್ನು ವೇಸ್ಟ್ ಮಾಡೋದ್ರಿಂದ. ಪ್ರತಿ ಸೆಕೆಂಡ್ ಏನು ಹೋಯ್ತು ಇದರಲ್ಲಿ ನನಗೇನು ಲಾಭ ಆಯಿತು, ಬೇರೆಯವ್ರಿಗೇನು ಲಾಭ ಆಯಿತು ಲೆಕ್ಕ ಹಾಕ್ಬೇಕು ನೀವು. ಆ ಸೆಕೆಂಡ್ ನನಗೆ ಬಾಬು ನೆನಪಿತ್ತ, ಜ್ಞಾನದ ಶುದ್ಧ ಸಂಕಲ್ಪಗಳಿತ್ತ, ಇಲ್ಲ ವಿಶ್ವ ಕಲ್ಯಾಣದ ಸಂಕಲ್ಪ ಇತ್ತ, ಏನಿತ್ತು ಇದನ್ನ ಯೋಚನೆ ಮಾಡ್ತಾ ಸಮಯದ ಹಿಂದೆ ಸಂಕಲ್ಪ ಅಂಡ್ ಶಕ್ತಿ ಎರಡೂ ಹೋಗ್ತಾ ಇರುತ್ತೆ. ಕೇಳ್ತಿದ್ದಾರೆ, ಇಲ್ಲ ಸಂಕಲ್ಪದ ಹಿಂದೆ ಸಮಯ ಶಕ್ತಿ ಎರಡೂ ಹೋಗ್ತಿರುತ್ತೆ. ಇದನ್ನ ಜಮಾ ಮಾಡಿಲ್ಲ ಅಂದ್ರೆ ಈ ಶಕ್ತಿಗಳು ಹೊರ್ಟೋಯ್ತಲ್ಲ. ಈಗ 1 ಗಂಟೆ ಯೋಗ ಮಾಡಿ 10 ನಿಮಿಷ ನೀವು ಹಂಗೆ ಮಾಡಿದ್ರು ಶಕ್ತಿ ಹೋಯ್ತು, ಯೋಗದ್ದೆಲ್ಲ ಇಲ್ಲಿ ವೇಸ್ಟ್. ಆಮೇಲೆ ಕೂತ್ಕೊಂಡು ಬಾಬಾ ನಾನು ಪರಮಧಾಮಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ ಎಲ್ಲಿ ಹೋಗೋದು? ರೆಕ್ಕೆ ಪುಕ್ಕ ಎಲ್ಲ ಕತ್ತರಿಸೇ ಹೋಯ್ತು, ರಾವಣ ಕತ್ತರಿಸಾಕ್ಬಿಟ್ಟ. ಅದಕ್ಕೆ ಶಕ್ತಿಶಾಲಿ ಸ್ಥಿತಿ का अनुभव जो होना चाहिए, चाहते हुए भी नहीं कर पाते. ಬೇಕಂದ್ರೂ ನೀವು ಮಾಡೋಕ್ಕಾಗಲ್ಲ. ಇಷ್ಟ ಎಲ್ಲರಿಗೆ ಮಾಡಬೇಕು ಅನ್ನೋದು ಮಾಡೋಕ್ಕಾಗಲ್ಲ. जैसे आप श्रेष्ठ आत्माओं का विश्व कल्याणकारी बनने का कार्य है, उस प्रमाण समय या शक्तियां न सिर्फ अपने प्रति लेकिन अनेक आत्माओं के सेवा के प्रति स्टॉक जमा होना चाहिए.
अगर वेस्ट होता रहेगा तो स्वयं भी अपने को भरपूर अनुभव नहीं कर सकेंगे. ಸಿ ಒಂದು ಶಬ್ದದ ಹಿಂದೆ ಅನೇಕ ಖಜಾನೆಗಳ ಕನೆಕ್ಷನ್ ಇದೆ. ತಂದೆ ಹೇಳ್ತಿರೋದು ವಿಶ್ವ ಕಲ್ಯಾಣಕಾರಿ ಆತ್ಮಗಳು, ನೀವು ಜಗತ್ತಿನ ಮುಂದೆ ಶ್ರೇಷ್ಠ ಆತ್ಮಗಳು. ಯಾಕೆ ಅಂದ್ರೆ ವಿಶ್ವ ಕಲ್ಯಾಣದ ಕಾರ್ಯ ಮಾಡ್ಬೇಕು ನೀವು. ಅದರ ಆ ಕಾರ್ಯದ ಪ್ರಮಾಣ, ಸಮಯ ಶಕ್ತಿಗಳನ್ನ ವೇಸ್ಟ್ ಮಾಡಿಬಿಟ್ರೆ ನೀವು ಬೇರೆಯವ್ರ ಕಲ್ಯಾಣ ಬಿಟ್ಟುಬಿಡಿ, ನಿಮ್ಮ ಕಲ್ಯಾಣನೂ ನೀವು ಮಾಡ್ಕೊಳಕ್ಕಾಗಲ್ಲ, ಸ್ವಯಂಲ್ಲಿ ಏನೂ ತುಂಬ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಇದು ಹೆಂಗೆ ಅಂದರೆ ಮೇಲಿಂದ ನೀರು ಹಾಕ್ತಾ ಇರೋದು ಕೆಳಗಡೆ ಹೋಲ್ ಹಾಕ್ಬಿಡೋದು ಟ್ಯಾಂಕಿಗೆ, ನಿಲ್ಲುತ್ತಾ ನೀರು. ಹಂಗೆ ಬಾಬಾ ಬಾಬಾ ಅಂತ ಹೇಳ್ತಿರೋದು ವ್ಯರ್ಥ ಸಂಕಲ್ಪ, ವ್ಯರ್ಥವಾಗಿ ಟೈಮು, ವ್ಯರ್ಥವಾಗಿ ಶಕ್ತಿಗಳು, ಹಿಂಗೆ ಕಾಲ ಕಳೆಯೋದು. ಕರ್ಮ ಕಾನ್ಶಿಯಸ್ಸಲ್ಲಿ ಕಾಲ ಕಳೆಯೋದ್ರ ಅರ್ಥ ನೀವು ಕೆಲಸ ಮಾಡ್ತೀರಿ, ಬಟ್ ಸಂಕಲ್ಪ ಸರಿ ಇಲ್ಲ ಅಂದರೆ ನಿಮ್ಮ ಟೈಮ್ ಹೋಯ್ತು, ಶಕ್ತಿಗಳು ಹೊರಟೋಯ್ತು. ಇದು ಬಹಳ ರಿಫೈನಾಗಿ ಅರ್ಥ ಆಗಬೇಕು. ನಮಗೆ ಒಂದ್ರ ಬದಲಾಗಿ ಎರಡು ಸಂಕಲ್ಪ ನಡೆಯಂಗಿಲ್ಲ, ಒಂದು ವಿಷಯನ ಎರಡು ಸಾರಿ ರಿಪೀಟ್ ಮಾಡಂಗಿಲ್ಲ, ಒಂದು ಕೆಲಸದಲ್ಲಿ ಎಕ್ಸ್ಟ್ರಾ ಟೈಮ್ ಕೊಡಂಗಿಲ್ಲ. ನಮ್ಮನ್ನು ನಾವು ಎಕಾನಮಿಯಲ್ಲಿ ಎಷ್ಟಿಟ್ಕೊಳ್ತೀವಿ ಆವಾಗ ನಮ್ಮ ಶಕ್ತಿಗಳನ್ನು, ಸೂಕ್ಷ್ಮ ಶಕ್ತಿಗಳು ಪ್ಲಸ್ ಶರೀರದ ಶಕ್ತಿಗಳನ್ನು ವೇಸ್ಟ್ ಆಗೋದ್ರಿಂದ ತಡಿಬೋದು. ಈಗ ಏನಾಗ್ತಿದೆ ಅಂದರೆ 10 ನಿಮಿಷ ಹೋಯ್ತು, ಏನು ಮಾತಾಡೋಯ್ತು, ಈಗ ಮಾತಾಡ್ತಾರೆ ಕೆಲವರು, ಏನು ಅದರಲ್ಲ ಎಷ್ಟು ಅರ್ಥ ಇದೆ, ಅಷ್ಟು ಮಾತಾಡೋದು ಅಗತ್ಯ ಐತಾ, ಆ ಶಕ್ತಿ ನನಗೆ ಉಳಿತಾಯ ಆಯ್ತಾ ನನಗೆ? ಇದು ಬಾಬಾ ಹೇಳ್ತಿರೋದು. ಕಾರಣ ಏನಂದ್ರೆ ಆತ್ಮ ಸೈಲೆನ್ಸಲ್ಲಿ ಇಲ್ಲ ಅಂದರೆ ಎಸೆನ್ಸ್ಫುಲ್ ಆಗಕ್ಕಾಗಲ್ಲ. ಸೆನ್ಸಿಬಲ್ ಜ್ಞಾನದ ಸೆನ್ಸ್ ಕೆಲಸ ಮಾಡಲ್ಲ ಅಂದರೆ ಎಸೆನ್ಸ್ಫುಲ್ ಆಗಕ್ಕಾಗಲ್ಲ. ಸಂಕಲ್ಪಗಳ ವಿಸ್ತಾರ, ಮಾತಿನ ವಿಸ್ತಾರ, ಟೈಮ್ ವಿಸ್ತಾರ, ಎಲ್ಲ ವಿಸ್ತಾರ. ವಾಯುಮಂಡಲದಲ್ಲೆಲ್ಲ ಗಿಜಿ ಗಿಜಿ ಬಿಜಿ ಬಿಜಿ ಅಂದರೆ ಎಲ್ಲ ವೇಸ್ಟು. ಏನು ತುಂಬ್ತಿದ್ದೀನಿ ವಾತಾವರಣದಲ್ಲಿ? ವಾರ್ತೆಯಂತೆ ವಾತಾವರಣ, ವೃತ್ತಿಯಂತೆ ವಾತಾವರಣ. ವೃತ್ತಿಯಲ್ಲಿರೋದು ಮಾತಲ್ಲಿ ಬರ್ತದೆ, ಎರಡರಿಂದನೂ ವಾತಾವರಣ ಹೆಚ್ಚು ಕಡಿಮೆ ಮಾಡ್ತಿದ್ದೀನಿ, ವ್ಯರ್ಥವಾದ ವಾತಾವರಣ. ನಾವು ನೋಡ್ಬೇಕು. ಈ ಬಾಬವ್ರು ಹೇಳೋ ಕಂಡೀಷನ್ ಏನು? ನೀವು ನಡೀತಾ ಕೂತ್ಕೊಳ್ತಾ ಪ್ರತಿ ಸೆಕೆಂಡ್ ಆವಾಸೆ ಪರೆ ಅಲ್ಲಿದ್ದೀರಾ. ನೀವೇನು ಬಾಯಲ್ಲಿ ಹೇಳ್ಬೇಕು ಅದು ಸಂಕಲ್ಪದಿಂದನೂ ಸರಿ ಮಾಡ್ಬೋದು. ಈಗ ಅದು ಬಯಸ್ತಿದ್ದಾರೆ ಬಾಬುವರು. ಸೊ ಆ ಪ್ಲ್ಯಾನ್ ನಂದು ಎಷ್ಟಿದೆ ಕೇಳ್ತಿದ್ದಾರೆ. ನೀವು ವಿಶ್ವ ಕಲ್ಯಾಣ ಮಾಡಬೇಕು, ನಿಮ್ಮ ಪ್ಲ್ಯಾನ್ ಏನು? ಹಿಂಗೆಲ್ಲ ವೇಸ್ಟ್ ಮಾಡ್ಕೊಂಡು ಕೂತಿದ್ರೆ ಇಡೀ ದಿನ ಏನು ಮಾಡ್ತೀರಾ ನೀವು ಬೇರೆಯವರು ಉದ್ಧಾರ ಬಿಡ್ರಿ, ನಿಮ್ಮ ಉದ್ಧಾರನೇ ಮಾಡೋಕ್ಕಾಗಲ್ವೇ? ನಿಮ್ಮ ಹತ್ರನೇ ಸ್ಟಾಕ್ ತುಂಬ್ಕೊಳಕ್ಕಾಗಲ್ವಲ್ಲ ಅಂತ ಕೇಳ್ತಿದ್ದಾರೆ ಬಾಬುವರು. ಕ್ಯೂ ವೇಸ್ಟ್ ಹೋತಾ रहेगा तो स्वयं कैसे भरपूर बनेंगे? ವೇಸ್ಟ್ ಮಾಡ್ತಾ ಇದ್ರೆ ತುಂಬ್ಕೊಳ್ಳೋದು ಹೆಂಗೆ ನೀವು? जैसे आजकल की गवर्नमेंट भी क्या करती है, बचत का स्कीम बनाती है, वैसे अपने प्रति आवश्यक समय शक्तियों में क्या करो, इकोनॉमी का स्कीम बनाओ. इकोनॉमी का लक्ष्य रखते हुए बचत करनी चाहिए, क्योंकि विश्व की सर्व आत्माएं आप श्रेष्ठ आत्माओं का परिवार है. जितना बड़ा परिवार होता है उतना ही ಎಕಾನಮಿ का ख्याल रखा जाता है. ತಂದೆ ಹೇಳ್ತಿರೋದು ಗೌರ್ಮೆಂಟ್ ನೋಡ್ರಿ, ನೀರು ಉಳಿತಾಯ ಮಾಡ್ರಿ, ಕರೆಂಟ್ ಉಳಿತಾಯ ಮಾಡ್ರಿ, ಅದನ್ನು ಉಳಿತಾಯ ಮಾಡ್ರಿ ಅಂತ ಹೇಳ್ತಾರೋ ಇಲ್ವೋ, ಹಂಗೆ ಮಕ್ಕಳೇ ನೀವೂ ಇಡೀ ವಿಶ್ವ ಕುಟುಂಬ ಅಂದಾಗ, ಈಗ ಯಾರ್ದಾದ್ರೂ ಜಾಯಿಂಟ್ ಫ್ಯಾಮಿಲಿ ಇದ್ರೆ ವ್ಯರ್ಥ ಮಾಡಕ್ ಬಿಡಲ್ಲ ನೋಡ್ರಿ. ಈಗಂತೂ ಚಿಕ್ಕ ಚಿಕ್ಕ ಫ್ಯಾಮಿಲಿಯಲ್ಲೂ ಯೋಚನೆ ಮಾಡ್ತಾರೆ, ಒಂದೊಂದೂ ಅವಶ್ಯಕ ಎಷ್ಟು ಅಷ್ಟನ್ನೇ ಯೂಸ್ ಮಾಡ್ತಾರೆ, ಅಷ್ಟೇ ತರ್ತಾರೆ, ಒಂದಿಷ್ಟು ವ್ಯರ್ಥವಾಗಿ ಹೋಗಕ್ ಬಿಡಲ್ಲ. ಈಗಂತೂ ಎಕಾನಮಿಕ್ ಕ್ರೈಸಿಸ್ ತಲೆ ಮೇಲೆ ಬಂದು ಕೂತಿದೆ, ಒಂದೊಂದೂ ಯೋಚನೆ ಮಾಡ್ತಾರೆ, ಮಾಡ್ಲಾ ಬೇಡವಾ, ತರ್ಲಾ ಬೇಡವಾ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ತಾರೆ. ಹಂಗೆ ಬಾಬಾ ಹೇಳ್ತಾರೆ, ನೀವು ನಿಮ್ಮ ಸಮಯ ಸಂಕಲ್ಪ ಶಕ್ತಿಗಳ ಎಕಾನಮಿ ಸ್ಕೀಮ್ ಮಾಡ್ಕೊಳ್ಳಿ. ಉಳಿತಾಯ ಯೋಜನೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಮಾತಾಡಿದ ಮೇಲೆ ಅಯ್ಯೋ ಇಷ್ಟು ಹೇಳ್ಬಾರ್ದಿತ್ತಲ್ಲ ಅಂತ ಆಮೇಲಲ್ಲ, ಸಂಕಲ್ಪ ಮಾಡಿದ್ಮೇಲೆ ಅಯ್ಯೋ ಇಷ್ಟು ಯಾಕೆ ಯೋಚನೆ ಬಂತು, ಡ್ರಾಮಾ ಏನಿದೆ ಎಷ್ಟಿದೆ, 1 ಸೆಕೆಂಡ್ ಫುಲ್ ಸ್ಟಾಪ್ ಆಗೋಯ್ತು, ಫುಲ್ ಸ್ಟಾಪ್. 10 ಮಾತಾಡೋ ಕಡೆ ನಾನು 2 ಮಾತಾಡಿ ನನ್ನ ಶಬ್ದಗಳ ಎಕಾನಮಿ, ಸಂಕಲ್ಪಗಳ ಎಕಾನಮಿ
ಗುಲ್ಜಾರ್ದಾದಿ ಅಂತೂ ದೃಷ್ಟಿದು ಎಕಾನಮಿ ಜಾಸ್ತಿ ನೋಡಂಗಿಲ್ಲ, ಬಾಬಾ ಕಣ್ಣೊಳಗಡೆ. ಎಂತ ಕತೆ, ಏನು ಕೇಳಂಗೆ ಇಲ್ಲ. ಒಂದು ದಿವಸ ಜಾನಕಿ ದಾದಿ ಏನಂದ್ರು, ದಾದಿ ಅದು ಹಾಕೊಳ್ರಲ್ಲ ಕಿವಿಗೆ ಅಂದರೆ, ಯೋ ಫಾಲ್ಟು ಸುನ್ನ ಹೇ ಕ್ಯಾ, ಅಚ್ಚಾ ಹೇ ಕುಚ್ ಭಿ ನೈ ಸುನ್ತಿ ಅಂದರು. ಏನೋ ವೇಸ್ಟ್ ಕೇಳಕ್ಕ, ನನಗೆ ಹಾಕೋಬೇಕಿದೋ ಬಿಸಾಕಲ್ಲಿ, ನಾನೇನು ಕೇಳದೆ ಇರೋದೇ ಒಳ್ಳೇದು. ನನ್ನ ತಂದೆ ಏನು ಹೇಳ್ತಾರೆ, ಒಯಿ ಮೇ ಸುಂತೀವ್ ಅಂತ. ಅರ್ಥ ಆಯ್ತಾ? ದೊಡ್ಡ ದಾದಿಗಳ ಕತೆ ಇದು. ಕೇಳೋದು ಬೇಡ, ಯಾರ ಶಬ್ದಗಳನ್ನ ಯೋಚನೆನೂ ಬೇಡ, ಮೇಲಿರ್ತೀನಿ ಅಂತ. ಹಂಗೆ ಎಕಾನಮಿ ಸ್ಕೀಮ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮ್ದು ವಿಶ್ವ ಪರಿವಾರ, ಇಷ್ಟು ಪರಿವಾರಕ್ಕೆ ಇಷ್ಟೆಲ್ಲ ಶಕ್ತಿಗಳನ್ನ ಜ್ಞಾನ ಕೊಟ್ಟು ಅನುಭವ ಮಾಡ್ಸಕ್ ನಿಮ್ಮ ಹತ್ರ ಎಷ್ಟು ಪವರ್ ಬೇಕು, ಅದರ ಚಿಂತನೆ ಇದೆಯಾ, ಯೋಚನೆ ಇದೆಯಾ, ನನ್ನ ಜವಾಬ್ದಾರಿ ಎಷ್ಟು, ಆ ಜವಾಬ್ದಾರಿ ನಿಭಾಯಿಸಿಲ್ಲ ಅಂದ್ರೆ ಅದರ ಅಕೌಂಟಬಿಲಿಟಿ ಲೆಕ್ಕ ಎಷ್ಟು ಅನ್ನೋದು ಯೋಚನೆ ಮಾಡ್ತಿದ್ದೀರಾ, ಅದ್ರ ಹೊರ ಎಷ್ಟು ಅಂತ ಯೋಚನೆ ಮಾಡ್ತಿದ್ದೀರಾ. ಆ ಜವಾಬ್ದಾರಿ ಇಲ್ದವರೇ ಟೈಮ್ ವೇಸ್ಟ್ ಮಾಡೋದು, ಜಾಸ್ತಿ ವಿಸ್ತಾರದಲ್ಲಿ ಹೋಗೋದು. आप जैसा बड़ा परिवार और किसी का है ಪ್ರಶ್ನೆ. ನಿಮ್ಮ ತರಹ ಜಗತ್ತಿನ ಇಡೀ ಪರಿವಾರ ಯಾರಿಗಾದ್ರೂ ಇದು 750 ಕೋಟಿ ಸಹೋದರ ಸಹೋದರಿಯರು ಯಾರಿಗಿದ್ದಾರೆ? तो सब आत्माओं को सामने रखते हुए स्वयं को बेहद की सेवा के अर्थ निमित्त समझते हुए अपने समय और शक्तियों को कार्य में लगाते हो. ಇಡೀ ಬೇಹದ್ ಪರಿವಾರವನ್ನು ಮುಂದಿಟ್ಕೊಂಡು ತನ್ನ ಸಮಯ ಶಕ್ತಿಗಳನ್ನ ಯಥಾರ್ಥವಾಗಿ ಉಪಯೋಗಿಸ್ತಾ ಇದ್ದೀರಾ? ಅದನ್ನು ಎಕಾನಮಿ ಮಾಡ್ತಿದ್ದೀರಾ? ನಾನು ಒಂದು ಸಂಕಲ್ಪ ಬೇರೆ ಮಾಡೋದ್ರ ಬದಲಾಗಿ ಒಂದು ಸಂಕಲ್ಪ ಎಲ್ಲರಿಗೆ ಶಾಂತಿ ಸಿಕ್ಕಲಿ ಅಂತ ಹೇಳ್ತಾ ಇದ್ದೀನ. ಇನ್ನೊಂದು ಮಾತು ವೇಸ್ಟ್ ಮಾಡೋದ್ರ ಬದಲಾಗಿ ಮೇಲ್ಗಡೆ ಇದ್ದು ಬಾಬಾ ಪರಮಾತ್ಮ ಬಂದಿದ್ದಾರೆ ರೀ, ಎಲ್ಲ ಬೇಗ ಬೇಗ ಬಂದು ತಿಳ್ಕೊಳ್ಳಿ, ಬ್ರಹ್ಮಕುಮಾರಿಸಿಗೆ ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನ. ಯೋಚನೆ ಮಾಡ್ತೀರಾ? ಪ್ಲ್ಯಾನ್ ಮಾಡ್ತಿದ್ದೀರಾ? ನಿಮ್ಮ ಎಕಾನಮಿ ಮಾಡಿ ಅವ್ರಿಗೆ ಕೊಡೋ ಯೋಚನೆ ನಡೀತಿದೆಯಾ? ಶುರುವಾದರೆ ಸಾಕು ನಾನ್ ಸ್ಟಾಪ್ಗಳು, ಕತೆಗಳು. ಇದೆಲ್ಲ ಏನು ಚೆನ್ನಾಗಿದೆ, ಜವಾಬ್ದಾರಿ ಇರಬೇಕಲ್ವಾ? ಕೇಳ್ತಿದ್ದಾರೆ ಬಾಬಾ, ಮಾಸ್ಟರ್ ರಚತಾ ಕಿ ಸ್ಥಿತಿ ಸ್ಮೃತಿ ಮೇ रहती है. ಎಲ್ಲ ಪ್ರಶ್ನೆಗಳೀಗ अपने प्रति ही कमाया खाया कुछ गमाया ऐसे अलबेले होके तो नहीं चल रहे हो. ಪ್ರಶ್ನೆ ಬಾಬಾ ಹೇಳೋದು, ಮಾಸ್ಟರ್ ರಚಯಿತನ ಸ್ಮೃತಿ ಇರುತ್ತಾ? ಪ್ರಶ್ನೆ. ರಚಯಿತ ಅಂದರೆ ತನ್ನ ಮನೆಯಲ್ಲಿ ತಂದೆ ತಾಯಿಗಳಿಗೆ ತನ್ನ ಮಕ್ಕಳ ಚಿಂತೆ ಇರುತ್ತೆ. ನಿಮಗೆ ಇಡೀ ಜಗತ್ತು ನನ್ನ ಜೊತೆ ನೀವು ಪಾರ್ಟ್ನರ್ಸ್ ಅಂದರೆ, ಮಾಸ್ಟರ್ ರಚಯಿತರಂದರೆ ಇವರೆಲ್ಲರೂ ರಚನೆಯ ತರಹ ನೀವು ಅವ್ರಿಗೆಲ್ಲ ಕೊಡೋ ಯೋಚನೆ ಮಾಡಬೇಕಲ್ಲ, ನಿಮ್ಮ ಸಹೋದರ ಸಹೋದರಿಯರಲ್ಲ. ಅದಕ್ಕೆ ಅಥವಾ ತನ್ನ ಪ್ರತಿನೇ ಕಮಾಯ ಕಮಾಯ ಗಮಾಯ. ವಾಣಿ ಕೇಳಿದೆ, ಸ್ವಲ್ಪ ಏನೋ ಯಾರಿಗಾದರೂ ಹೇಳಿದ್ರೆ ಒಂದಿಷ್ಟು ಕಮಾಯಿ, ಆಮೇಲೆ ಗಮಾಯ ಅಂದರೆ ಕೆಲಸ ಕಾರ್ಯ ಮಾಡ್ತಾ ವ್ಯರ್ಥ ಮಾತು ವ್ಯರ್ಥ ಸಂಕಲ್ಪಗಳು. ಅದಕ್ಕೆಲ್ಲ ನೀವೇನು ಹೇಳ್ತಿರೋ, ಏನು ಯೋಚನೆ ಮಾಡ್ತಿರೋ ಅದು ತನ್ನ ಅಥವಾ ಅನ್ಯರ ಕೆಲಸಕ್ಕೆ ಬರುತ್ತಾ? ಇದು ಬಹಳ ಆಳವಾಗಿ ಯೋಚನೆ ಮಾಡಬೇಕು ನಾವು. ಇಲ್ಲ ಅಂದರೆ ಸಮಯ ಕೈ ಬಿಟ್ಟಂತೂ ಹೊರಟೋಗ್ಬಿಟ್ಟಿದೆ. ಅಥವಾ ಹಿಂಗೆ ಸರಿ ಆದರೆ ಆಯಿತು, ಹೋದ್ರೆ ಹೋಯ್ತು ಅಂತ ಒಂದಿಷ್ಟು ಸಂಪಾದನೆ, ಒಂದಿಷ್ಟು ಕಳೆದೆ, ಒಂದಿಷ್ಟು ಹಿಂಗೆ ಮಾಡಿದೆ, ಹಂಗೆ ಕಾಯ ಅಂದರೆ ಏನು ಪರಿಸ್ಥಿತಿ ಬಂತು, ಹೌದು ಡ್ರಾಮಾ ಅಲ್ವಾ, ಪಾರ್ಟ್ ಅಲ್ವಾ, ತನ್ನನ್ನು ಸರಿ ಮಾಡ್ಕೊಳ್ಳೋಕ್ಕೇನೆ ಅದಕ್ಕೆ ಕಮಾಯ. ತಾನು ಮುರುಳಿ ಕೇಳಿದೆ, ಅದನ್ನು ತಾನೇ ಊಟ ಮಾಡಿದೆ, ಜಮ ಏನು ಆಗಲೇ ಇಲ್ಲ. ಆಮೇಲೆ ತಾನೇ ಸರಿ ಮಾಡಿಕೊಂಡು ಆಮೇಲೆ ಒಂದಿಷ್ಟು ಸಾಧಾರಣ ಕರ್ಮ ಕಾನ್ಷಿಯಸಲ್ಲಿ ಏನಾದರೂ ಮಾಡಿದೆ, ಗಮಾಯ. ಜಮ ಎಲ್ಲಿ? ಬಾಬಾ ಹೇಳ್ತಾರೆ, ಏ ಹೇ ಅಲ್ವೇಲಾಪನ್, ಇದು ಹುಡುಗಾಟಿಕೆ, ಹಿಂಗೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಪ್ನೇ ಸರ್ವ ಖಜಾನೋಂಕಿ ಬಜೆಟ್ ಬನಾವ್, ಸರ್ವ ಪ್ರತಿ ಬನಾವ್. ತನ್ನ ಖಜಾನೆಗಳೇನು ಬಾಬವ್ರು ಕೊಟ್ಟಿದ್ದಾರೆ ಅದನ್ನ ಸರ್ವ ಆತ್ಮಗಳ ಪ್ರತಿ ಬಜೆಟ್ ಮಾಡ್ರಿ. इतनी बड़ी जिम्मेवारी का कार्य उठाने वाले आत्माएं अगर जमा ना होगा तो कार्य कैसे सफल कर सकेंगे. ड्रामा अनुसार होना ही है, ये हुई नॉलेज की बात. लेकिन ड्रामा में मुझे भी निमित्त बन सेवा द्वारा श्रेष्ठ प्राप्ति करनी है. ये लक्ष्य रखते हुए हर खजाने की बजट बनाओ. बजट में लक्ष्य क्या रखना है, स्लोगन या क्या याद है? ಪ್ರಶ್ನೆಗಳು. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ತಗೊಳ್ಳೋರು
ನಿಮ್ಮಲ್ಲೇ ಜಮ ಇರಲಿಲ್ಲ ಅಂದರೆ ನೀವು ಹೆಂಗೆ ಸಫಲರಾಗ್ತೀರಾ? ಒಂದು, ಎಲ್ಲ ಪ್ರಶ್ನೆಗಳು ಹೆಂಗೆ ಸಫಲರಾಗ್ತೀರಾ? ಡ್ರಾಮಾ ಅನುಸಾರ ನೀವು ಆಗ್ರಿ ಬಿಡ್ರಿ, ನನ್ನ ಕೆಲಸ ಆಗಬೇಕು, ಆಗುತ್ತೆ, ಮಾಡಿಸ್ಕೊತೀನಿ, ಹೋಗ್ತೀನಿ, ಅದು ಬೇರೆ ವಿಷಯ. ಆದರೆ ನೀವು ಮಕ್ಕಳಿಗೆ ಶ್ರೇಷ್ಠ ಸೇವೆಯನ್ನು ಮಾಡ್ತಾ ಶ್ರೇಷ್ಠ ಭಾಗ್ಯವನ್ನು ಕೊಡ್ತಕ್ಕಂಥ ನನ್ನ ಪ್ಲ್ಯಾನ್ ಏನಿದೆ, ನೀವು ಈ ಸೇವೆಯಲ್ಲಿ ನಿಮಿತ್ತರಾಗಿ ಏನು ಭಾಗ್ಯ ಮಾಡ್ಕೊಳ್ಬೇಕು, ಜಮಾ ಮಾಡ್ಕೊಳ್ಳೋ ಭಾಗ್ಯ, ಜನ್ಮಾಂತರದ ಭಾಗ್ಯ ಮಾಡ್ಕೊಳ್ಬೇಕು, ಅದು ಬೇಡವಾ ನಿಮಗೆ? ಹಂಗೆ ಖಾಲಿ ಹೋಗೋ ಪ್ಲ್ಯಾನಾ? ಎಂತೆಂಥ ಸೂಕ್ಷ್ಮ ಕ್ವಶನ್ ಕೇಳ್ತಿದ್ದಾರೆ, ಅರ್ಥ ಆಗ್ತಿದ್ಯಾ? ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಕೂತ್ಕೊಂಡು ಈ ಕಡೆ ಗಮನ ಇದೆಯಾ? ಮನ್ಸು ಒಂದು ಸೆಕೆಂಡಲ್ಲಿ ಹೊಟ್ಬಿಡುತ್ತೆ ಜೀರಿಂಬೆ ಥರ, ಏನು ಹೇಳಿದ್ರು ಅಂತ ಗೊತ್ತಾಗಲ್ಲ. ನಾನೇನು ಇಷ್ಟು ವಿಶಾಲ ವಿಶ್ವ ಸೇವೆ ಮಾಡಿ ಪುಣ್ಯ ಮಾಡ್ಕೊಳ್ಳಿ ಅಂತ ಏನು ಚಾನ್ಸ್ ಕೊಟ್ಟಿದ್ದೀನಿ, ಅದು ಅಂಥ ಸೇವೆಗೆ ನಿಮಿತ್ತ ಆಗಿ ತನ್ನ ಹತ್ರ ಅಷ್ಟೆಲ್ಲ ಜಮಾ ಮಾಡ್ಕೊಂಡು ಅವ್ರಿಗೆ ಕೊಡಲಿಕ್ಕೆ, ಅದನ್ನು ಮಾಡಿ ಪುಣ್ಯ ಮಾಡ್ಕೊಳ್ಬೇಕೋ ಸುಮ್ಮನೆ ಇದ್ದಿಂಗೆ ಹೋಗ್ಬೇಕಾ? ಕೇಳ್ತಿದ್ದಾರೆ ಬಾಬು ಅವರು. ಜವಾಬು ಕೊಡ್ರಿ. ಆ ಲಕ್ಷ್ಯ ಇಟ್ಕೊಂಡು ನೀವು ಬಜೆಟ್ ಮಾಡ್ರಿ, ನಿಮ್ಮದು ಯೋಜನೆಗಳು ಮಾಡ್ಕೊಳ್ಳಿ, ಉಳಿತಾಯ ಯೋಜನೆ ಮಾಡ್ಕೊಳ್ಳಿ. ಉಳಿತಾಯ ಆ್ಯಂಡ್ ವೆಯ್ಟ್ ಹೆಂಗೆ ಕಡಿಮೆ ಮಾಡಬೇಕು ಅದ್ರದ್ದು ಯೋಜನೆ ಮಾಡ್ರಿ. ಅದರ ಲಕ್ಷ್ಯ ಏನು ಇಟ್ಕೊತೀರಾ? ಸ್ಲೋಗನ್ ಏನು ಇಟ್ಕೊಳ್ತೀರಾ? ಏನು ಇಟ್ಕೊಳ್ಳಿ? ಕಮ್ ಖರ್ಚಾ ಬಾಲಾ ನಶೀನ್. हर खजाने को चेक करो कितना जमा है, उस खजाने के खाते से बेहद आत्माओं की सेवा हो सकती है. ಬಾಬಾ ಹೇಳ್ತಿರೋದು ಎಲ್ಲ ಖಜಾನೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಕಮ್ ಖರ್ಚಾ ಬಾಲಾ ನಶೀನ್ ಅಂದರೆ ಕಡಿಮೆ ಖರ್ಚಲ್ಲಿ ಜಾಸ್ತಿ ಕೆಲಸ ಆಗಬೇಕು. ಹೆಂಗೆ ಅವರು ಕಡಿಮೆ ಪಾಯಿಂಟಲ್ಲಿ ಜಾಸ್ತಿ ಅದರ ಎಫೆಕ್ಟ್ ತೋರಿಸ್ತಾರೋ ವಿಜ್ಞಾನದವರು, ಹಂಗೆ ಒಂದು ಸಂಕಲ್ಪದಲ್ಲಿ 100 ಸಂಕಲ್ಪದ ಕೆಲಸ ಆಗಬೇಕು, ಒಂದು ಶಬ್ದದಲ್ಲಿ 1000 ಮಾತಿನ ಕೆಲಸ ಆಗಬೇಕು. ಹಂಗೆ ನೀವು ಮಾಡಬೇಕು. ಅದಕ್ಕೆ ನೀವು ಪ್ಲ್ಯಾನ್ ಮಾಡಿ. ಬೇಹದ್ದ ಆತ್ಮಗಳ ಸೇವೆಗೆ ಇದೆಲ್ಲ ನಿಮ್ಮ ಸಮಯ ಸಂಕಲ್ಪ ಶಕ್ತಿಗಳ ಸ್ಟಾಕ್ ಬೇಕು. हर एक सब्जेक्ट की भी चेकिंग करो कि हर सब्जेक्ट द्वारा बेहद की सेवा के निमित्त बन सकते हैं या सिर्फ ज्ञान द्वारा कर सकते हैं, धारणा द्वारा नहीं. जब फुल पास होना है तो फुल सब्जेक्ट द्वारा सेवा के निमित्त बनना आवश्यक है. अगर एक भी सब्जेक्ट की कमी है तो फुल पास नहीं, लेकिन सिर्फ पास होंगे. ಕರ್ಮ ಫಿಲಾಸಫಿ ತಿರ್ಗಾ ಬಂದ್ಬಿಡ್ತು, ಪದವಿ ಫಿಲಾಸಫಿ ಇದು. ಕೇಳ್ರಿ ಏನು ಹೇಳ್ತಿದ್ದಾರೆ. ನೀವು ಮಕ್ಕಳು ಜಮಾದ ಖಾತೆ ಇದೆಯಲ್ಲ, ಜಮಾ ಮಾಡ್ಕೊಳ್ಳೋದು, ಅದನ್ನು ಎಲ್ಲ ಆತ್ಮಗಳ ಪ್ರತಿ ನೀವು ಏನು ಇಟ್ಕೊಂಡಿದ್ದೀರಲ್ಲ ಸ್ಟಾಕು, ಅದನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸ್ಕೋಬೇಕು. ಉಪಯೋಗಿಸಿ ಅದನ್ನು ಮಲ್ಟಿಪ್ಲೈ ಮಾಡಿರಿ. ಅದಕ್ಕೆ ಪ್ರತಿ ಖಜಾನೆಯನ್ನು ಚೆಕ್ ಮಾಡಿ, ಪ್ರತಿ ಸಬ್ಜೆಕ್ಟ್ ಚೆಕ್ ಮಾಡಿ. ಜ್ಞಾನ ಗುಣ ಶಕ್ತಿಗಳಲ್ಲಿ ಒಂದೊಂದು ಗುಣ, ಒಂದೊಂದು ಶಕ್ತಿ, ಒಂದೊಂದು ಜ್ಞಾನದ ಪಾಯಿಂಟು, ಒಂದೊಂದು ಎಷ್ಟು ಸ್ಟಾಕ್ ಇದೆ ಅದನ್ನೆಲ್ಲ ಚೆಕ್ ಮಾಡಿರಿ. ಅದರ ಜೊತೆಗೆ ಪ್ರತಿಯೊಂದು ಸಬ್ಜೆಕ್ಟಿಂದ ಸೇವೆ ಮಾಡೋಕ್ಕಾಗುತ್ತೋ? ಬರೀ ಒಂದು ಜ್ಞಾನದ ಸಬ್ಜೆಕ್ಟಲ್ಲಿ ಗಿಳಿಪಾಠ ಚಿತ್ರಗಳು ನೋಡ್ಕೊಂಡು ಹೇಳ್ಬಿಟ್ಟೆ ಮುಗ್ದೋಗ್ಬಿಡ್ತು ಅಂತ ಅಂತೀರೋ? ಯೋಗದ ಸಬ್ಜೆಕ್ಟಿಂದ ಸೇವೆ ಮಾಡೋಕ್ಕೆ ಬರುತ್ತಾ? ಧಾರಣೆಯಿಂದ ಸೇವೆ ಮಾಡೋಕ್ಕೆ ಬರುತ್ತಾ? ಸೇವೆಯ ಸಬ್ಜೆಕ್ಟಲ್ಲಿ ತನ್ನ ಆಶೀರ್ವಾದದ ಬಲ, ಎಲ್ಲರ ಆಶೀರ್ವಾದ ಪಡ್ಕೊಂಡು ಎಲ್ಲ ಪುಣ್ಯ ಕರ್ಮ ಮಾಡಿ ಆ ಪುಣ್ಯ ಕರ್ಮದ ಆಶೀರ್ವಾದದ ಬಲದಿಂದ ಅನ್ಯರಿಗೆ ಆ ಪುಣ್ಯನ ಕೊಡೋಕ್ಕಾಗುತ್ತಾ? ಇಷ್ಟೆಲ್ಲ ಯೋಚನೆ ಮಾಡಿರಿ. ನಂಬರ್ 1 ಬರಬೇಕಂದ್ರೆ ಒಂದು ಸಬ್ಜೆಕ್ಟಿಂದ ನೀವು ಬರೋಕ್ಕಾಗಲ್ಲ. ಒಂದು ಸಬ್ಜೆಕ್ಟಿನ ಕಡಿಮೆ ಇದ್ದು, ಒಂದು ಸಬ್ಜೆಕ್ಟಲ್ಲೂ ಒಂದು ಸ್ವಲ್ಪ ಮಾರ್ಕ್ ಕಡಿಮೆ ಇದ್ರೂ ಫುಲ್ ಪಾಸ್ ಅಲ್ಲ, ಬರೀ ಪಾಸು. ಫುಲ್ ಸಬ್ಜೆಕ್ಟ್ಸ್ ಅಂದರೆ ಎಲ್ಲ ಸಬ್ಜೆಕ್ಟಲ್ಲಿ ಪಾಸು, ಫುಲ್ ರೀತಿಯಲ್ಲಿ ಎಲ್ಲವನ್ನ ಜಗತ್ತಿಗೆ ಕೊಡೋದು. ಜಗತ್ತಿನ ಸೇವೆ ಮಾಡೋವಷ್ಟು ನಿಮ್ಮ ಹತ್ರ ಒಂದೊಂದು ಸಬ್ಜೆಕ್ಟಿನ ಖಾತಾ ಜಮಾ ಬೇಕು. ನೈತೋ ಕ್ಯಾವಂಗ ಅದು ಕೇಳ್ಕೊಳ್ರಿ. तो एक है पास विथ ऑनर, दूसरा स्टेज है पास. तो जो सिर्फ पास होते पास विथ ऑनर नहीं, तो उनको पास विथ ऑनर के अंतर में धर्मराज की सजाओं से पास होना पड़ता है. अर्थात थोड़ा बहुत भी सजाओं का अनुभव में पास करेंगे. पास विथ ऑनर औरों को पास करते हुए देखेंगे. इसलिए हर सब्जेक्ट में फुल पास होना है. हर खजाने के बजट को क्या करो,
बजट बनाओ, बजट करो और अर्थात वेस्ट मत करो। हर सेकेंड, हर संकल्प स्वयं के प्रति शक्तिशाली बनाने अर्थ वहां सर्व आत्माओं की सेवा अर्थ कार्य में लगाओ। ಒಂದೊಂದು ಮಾತು ಅಷ್ಟು ಗುಹ್ಯವಾಗಿದೆ. ಬಾಬೆಳತರೆ ನೀವು ಬರೀ ಪಾಸ್ ಆಗ್ಬಿಟ್ರೆ ಅಂದ್ರೆ ಯಾವುದೇ ಸಬ್ಜೆಕ್ಟಿನ ಕೊರತೆ ಇದ್ರೆ ಅದರಲ್ಲಿ ಏನಾಗುತ್ತೆ, ಬರೀ ಪಾಸ್ ಆಗ್ತೀರಾ. ಪಾಸ್ ವಿತ್ ಆನರ್ ಅಂದ್ರೆ ಧರ್ಮರಾಜಪುರಿಯಲ್ಲಿ ಕ್ರಾಸ್ ಮಾಡಲ್ಲ, ಹೋಗಲ್ಲ. ಬರೀ ಪಾಸ್ ಆಗೋರು ಧರ್ಮರಾಜನ ಮುಂದೆ ಪಾಸ್ ಆಗ್ಬೇಕಾಗುತ್ತೆ. ಥೋಡಿ ಬಹುತ್ ಸಜಾಯ್ ಅಂದ್ರೆ ಸಂಕಲ್ಪದಲ್ಲಿ ಥೋಡಿ ಬಹುತ್ ಸಜಾಯ್ ಖಾನಾ ಪಡೇಗ. ಅದಕ್ಕೆ 8 ಅಲ್ಲ, 8 ಅಷ್ಟೇ ಪಾಸ್ ವಿತ್ ಆನರ್ ಅಂತಾರೆ ಬಾಬೂರು. ಸೊ ಅದರಿಂದ ಪ್ರತಿ ಸಬ್ಜೆಕ್ಟಲ್ಲಿ ನೀವು ಪಾಸ್ ಆಗಬೇಕು. ಬರೀ ಪಾಸ್ ಅಲ್ಲ, ಫುಲ್ ಪಾಸ್ ಆಗಬೇಕಂದ್ರೆ ತನ್ನ ಪ್ರತಿ ಖಜಾನೆಯ ಯೋಜನೆ ಬಜೆಟ್ ಮಾಡ್ರಿ. ಅರ್ಥಾತ್ ವೇಸ್ಟ್ ಬಜೆಟ್ ಮಾಡೋದ್ರ ಅರ್ಥ ಏನು? ಒಂದೊಂದು ಸಂಕಲ್ಪ, ಒಂದೊಂದು ಸೆಕೆಂಡು, ಒಂದೊಂದು ಜ್ಞಾನದ ಪಾಯಿಂಟು, ಒಂದೊಂದು ಶಕ್ತಿಗಳು, ಒಂದೊಂದು ಗುಣಗಳು ವ್ಯಯ ಆಗಂಗಿಲ್ಲ. ಅಂದರೆ ಉಪಯೋಗಿಸದೆ ಬಿಡೋದೂ ನೀವು ವೇಸ್ಟ್ ಮಾಡಿದ್ರಿ. ನಾನು ಇಷ್ಟೆಲ್ಲ ಜ್ಞಾನ ಹೇಳ್ತೀನಿ, ಅದನ್ನು ಅನುಭವ ಮಾಡದೆ ನಿಮ್ಮ ಕಲ್ಯಾಣಕ್ಕೂ ಉಪಯೋಗಿಸಿಲ್ಲ, ಅನ್ಯರ ಕಲ್ಯಾಣಕ್ಕೂ ಉಪಯೋಗಿಸಿಲ್ಲ ಅಂದ್ರೂ ನಾನು ಕೊಟ್ಟಿರೋ ಖಜಾನೆನ ವೇಸ್ಟ್ ಮಾಡಿದ್ರಿ. ಹಂಗೆ ತಿಳ್ಕೊಬೇಡಿ. ನಾನೇನು ವೇಸ್ಟ್ ಮಾಡ್ತಿಲ್ಲಪ್ಪ, ನನ್ನ ಪಾಡಿಗೆ ನಾನು ಮನೇಲಿ ಸುಮ್ಮನೆ ಕೂತಿದ್ದೀನಿ ಅಂತ ತಿಳ್ಕೊಬೇಡಿ. ಎಲ್ಲಿ ಕೂತಿದ್ದೀರ ಈಗ? ಮೇಲ್ ಕೂತಿದ್ದೀರಲ್ವಾ, ಮನೆಯಲ್ಲಲ್ಲ. ನಿಮ್ಮ ಪಾಡಿಗೆ ನೀವಿರೋಕ್ಕೆ ಪರ್ಮಿಷನ್ ಇಲ್ಲ. ನಂದು ಎಲ್ಲ ಖಜಾನೆಗಳು, ಪ್ರತಿಯೊಂದು ಜ್ಞಾನದ ಪಾಯಿಂಟು, ಯೋಗದ ಎಲ್ಲ ವಿಶೇಷತೆ, 8 ಯೋಗದ್ದು ಎಲ್ಲ ಗುಣಗಳ ಧಾರಣೆ, ಒಂದೊಂದು ಗುಣನೇ ಒಂದೊಂದು ಖಜಾನೆ, ಇದೆಲ್ಲದರ ಅನುಭವಿಗಳೆಷ್ಟು, ಇದೆಲ್ಲದರ ಸ್ಟಾಕ್ ಎಷ್ಟು, ಇದು ಮಾಡೋಕ್ಕೇನೆ ಟೈಮ್ ಕೊಟ್ಟಿರೋದು, ಕೂತ್ಕೊಳ್ಳೋಕೆ ಟೈಮ್ ಕೊಡಲಿಲ್ಲ. ನಿಮ್ಮ ಕೆಲಸ ಕಾರ್ಯ ಮಾಡ್ಕೊಂಡು ಅದರಲ್ಲೇ ಇದ್ಬಿಡ್ರಿ ಗಿಣಿಗಳ ಥರ. ಅದು ಹೇಳಲಿಲ್ಲ ಬಾಬುವರು. ಇಡೀ ದಿನ ಹೆಂಗೋಗುತ್ತೆ ಹೆಂಗೆ ಬರುತ್ತೆ ಪ್ರವೃತ್ತಿಯಲ್ಲಿ ಗೊತ್ತೇ ಆಗಲ್ಲ ಅಂತ ಹೇಳ್ಬೇಡ್ರಿ. ಕೆಲಸ ಏನು ಕೆಲಸ ಕೊಡ್ತಿದ್ದಾರೆ ನೋಡ್ರಿ. ಬಜೆಟ್ ಮಾಡ್ರಿ, ವೇಸ್ಟ್ ಮಾಡಬೇಡಿ. ಎಲ್ಲ ವಿಶ್ವದ ತನ್ನ ಈಗೇನು ಟೈಮು, ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ ಸ್ವಯಂ ಪ್ರತಿ ಸದಾ ಶಕ್ತಿಶಾಲಿಯಾಗಿರಲಿ. ತನ್ನ ಪ್ರತಿನೂ ನಾನು ಹಿಂಗಪ್ಪ, ನನ್ನಲ್ಲಿ ಏನಿಲ್ಲ ಅಲ್ಲಪ್ಪ, ನನಗೆ ವ್ಯರ್ಥ ಸಂಕಲ್ಪ ನಡೆಯುತ್ತೆ, ನಾನೇನು ಮಾಡಲಿ, ನನ್ನ ಬುದ್ಧಿ ಯೋಗ ಏಕಾಗ್ರ ಆಗ್ತಿಲ್ಲ, ಅದೆಲ್ಲ ವೇಸ್ಟ್ ಸಂಕಲ್ಪ. ನಾನೇನು ಇಲ್ಲ, ನಾನೇನು ಪ್ರಯೋಜನಕ್ಕಿಲ್ಲ, ತನ್ನ ಪ್ರತಿ ವೇಸ್ಟ್ ಸಂಕಲ್ಪ. ಅಯ್ಯೋ ನನಗೆ ಯಾವನು ಗೊತ್ತಿಲ್ಲ, ವೇಸ್ಟ್ ಸಂಕಲ್ಪ ಅಲ್ಲ. ನಾನು ಮಾಸ್ಟರ್ ಸರ್ವಶಕ್ತಿಮಾನ್, ನಾನು ಮಾಸ್ಟರ್ ಆಲ್ಮೈಟಿ ಅಥಾರಿಟಿ, ನಮ್ಮಪ್ಪ ಯಾರು, ನನಗೆ ಅದೇ ಶಕ್ತಿಗಳಿದೆ. ಇದು ತನ್ನ ಪ್ರತಿ ಶಕ್ತಿಶಾಲಿ ಸಂಕಲ್ಪ. ಅನ್ಯರ ಪ್ರತಿ ಎಲ್ಲರೂ ಏನೇ ಇರಲಿ, ಇವತ್ತೆಲ್ಲ ನಾಳೆ ಅವರೆಲ್ಲ ಒಳ್ಳೆಯವರೇ, ಎಲ್ಲರೂ ಒಳ್ಳೆಯವರೇ, ಈಗಲೂ ಒಳ್ಳೆಯವರೇ, ನಾಳೆನೂ ಒಳ್ಳೆಯವರು ಆಗ್ತಾರೆ. ಇದು ನಮಗೆ ಅವರ ಆದಿ ಅನಾದಿಯ ಸ್ವರೂಪ ಅಷ್ಟೇ ಇರಬೇಕು. ಲವ್ ಅಂಡ್ ಲಾ, ಬಟ್ ಓನ್ಲಿ ಫಾರ್ ಎ ಸೆಕೆಂಡ್. ನೆಕ್ಸ್ಟ್ ತನ್ನ ಸ್ಥಿತಿ, ತನ್ನ ಭಾವನೆಗಳು, ಶ್ರೇಷ್ಠ ಭಾವನೆಗಳಲ್ಲಿ ಸ್ವಿಚ್ ಆನ್ ಮಾಡಿಬಿಡ್ಬೇಕು. 1 ಸೆಕೆಂಡೂ ಹಂಗೆ ಹಿಂಗೆ ಆಗಂಗಿಲ್ಲ. ದೂಸರಿ ಬಾತ್ ವೆಯ್ಟ್ ಕಮ್ ಕರೋ. ವೆಯ್ಟ್ ತಲೆ ಮೇಲೆ ಹೊರೆ ಹೊತ್ಕೊಂಡಿದ್ದೀರಲ್ಲ, ಕಡಿಮೆ ಮಾಡ್ರಿ. एक तो पिछले जन्मों का रहा हुआ हिसाब किताब का बोझ समाप्त करने में लगे रहो, लेकिन वो बोझ कोई बड़ी बात नहीं है. ब्राह्मण बनकर व ब्रह्मा कुमार कुमारी कहलाकर, विश्व कल्याणकारी या विश्व सेवादारी कहलाकर, फिर भी अगर कोई ऐसा विकल्प या विक्रम करते हो तो वो बोझ उस बोझ से 100 गुना पड़ जाता है. ಕೇಳಿದ್ರ? ವೆಯ್ಟ್ ಕಡಿಮೆ ಮಾಡಿ ಮಕ್ಕಳೇ. ಅನೇಕ ಜನ್ಮಗಳ ಲೆಕ್ಕಾಚಾರ ತಂದಿದ್ದೀರಲ್ಲ, ಆ ಲೆಕ್ಕಾಚಾರ ಮುಗಿಸೋದು ನನ್ನ ಮಕ್ಕಳಾದ್ಮೇಲೆ ಏನು ಕಷ್ಟದ ಕೆಲಸ ಅಲ್ಲ. ಆದರೆ ನನ್ನ ಮಕ್ಕಳಾದ ನಂತರ, ಬ್ರಹ್ಮ ಕುಮಾರ ಕುಮಾರಿ ಅಂತ ಅನ್ನಿಸ್ಕೊಂಡ ನಂತರ, ವಿಶ್ವ ಕಲ್ಯಾಣಕಾರಿ ವಿಶ್ವ ಸೇವಾದಾರಿ ಅನ್ನಿಸ್ಕೊಂಡ ನಂತರ ನೀವೇನಾದ್ರೂ ಇವನ್ ಬರೀ ವಿಕಲ್ಪ ಬಂತು, ವಿಕಾರದ ಸಂಕಲ್ಪ, ಯಾವ ವಿಕಾರ ಆದರೂ ಆಗ್ಬೋದು, ಅಥವಾ ಕಾಮವಿಕಾರದ ಲೆಕ್ಕ ಜಾಸ್ತಿ, ಮತ್ತೆ ವಿಕರ್ಮ ಮಾಡಿಬಿಟ್ರಿ. ಸಂಕಲ್ಪದಲ್ಲೇ ಕತ್ತರಿಸ್ಲಿಲ್ಲ, ಕರ್ಮದಲ್ಲಿ ಬಂದ್ಬಿಡ್ತು. ಮಾತಲ್ಲಿ ಬಂತ, ಮಾತುನು ಕರ್ಮನೇ, ಕರ್ಮನೂ ಕರ್ಮನೇ.
ಸೊ ಬಂದ್ಬಿಡ್ತಂದ್ರೆ ಒಂದಕ್ಕೆ ಎಲ್ಲದೂ 100% ಸೌಗುಣ ಪದಂ ಗುಣ ಅದು ಯಾವ್ಯಾವುದು ಅದರದ ಫೋರ್ಸ್ ಆಧಾರದ ಮೇಲೆ ಸೌಗುಣ ಪದಂ ಗುಣ ಆಗ್ಬಿಟ್ಟು ಜಮ ಏನಾಗುತ್ತೆ ಅದು ಇಂದಿನ 63 ಜನ್ಮದ ಲೆಕ್ಕಕ್ಕಿಂತ ಇದು ಭಾರಿ ಸೌಗುಣ ಲೆಕ್ಕ ಮಲ್ಟಿಪ್ಲೈ ಆಗ್ಬಿಡುತ್ತೆ. ಯಾವುದು ಕಠಿಣ ಮಾತು. ಇನ್ನ ಏನ್ ಹೇಳ್ತಿದ್ದಾರೆ ಕೇಳ್ರಿ. ಐಸೆ ಕಿತ್ನೆ ಪ್ರಕಾರ ಕೆ ಬೋझ अपने संस्कारों के वश, स्वभाव के वश, ज्ञान बुद्धि के अभिमान के वश, नाम और मान शान के स्वार्थ वश, स्वयं के सैल्वेशन प्राप्त करने के वश या अलबेलापन व आलस्य के वश अब तक कितना बोझ उठाया है? क्वेश्चन गिनती करो, सदैव ये ध्यान पर रखना है. ತಂದೆ ಹೇಳೋದು ಯಾವ್ಯಾವ ಥರದ ವಿಕರ್ಮ ವಿಕಲ್ಪಗಳು ಎಷ್ಟು ಪ್ರಕಾರದ ಹೊರೆಗಳು ಅನ್ನೋದು ಹೇಳ್ತಿದ್ದಾರೆ. ಒಂದು ಸಂಸ್ಕಾರಗಳ ವಶ, ಹಳೆಯ ಸಂಸ್ಕಾರ ಮೂಡ್ ಆಫ್ ಮೂಡಾನೋ ಆಲಸ್ಯನೋ ಹುಡುಗಾಟಿಕೆನೋ ಕ್ರೋಧನೋ ಈರ್ಷ್ಯನೋ ದ್ವೇಷನೋ ವ್ಯರ್ಥ ಸಂಕಲ್ಪಗಳ ಹಿಂದೆನೋ ಏನಾದರೂ ಒಂದು ವಿಕಾರ ಇರುತ್ತೆ. ತಿರಸ್ಕಾರನೋ ಏನಿದೆಯೋ ಸಂಸ್ಕಾರಗಳ ವಶ, ಸ್ವಭಾವ ವಶ, ಅಯ್ಯೋ ನಾನೇನು ಮಾಡೋದು ನನ್ನ ನೇಚರ್ ಹಂಗಾಗ್ಬಿಟ್ಟಿದೆ ಅಂತ. ಅಥವಾ ಜ್ಞಾನದ ಬುದ್ಧಿಯ ಅಭಿಮಾನ, ಜ್ಞಾನದ ಅಭಿಮಾನ ಇಲ್ಲ ತನ್ನ ಬುದ್ಧಿಯ ಅಭಿಮಾನ. ಅಯ್ಯೋ ನನಗಿಂತ ಪ್ಲ್ಯಾನಿಂಗ್ ಇಲ್ಲ, ನನಗಿಂತ ಐಡಿಯಾ ಇಲ್ಲ, ನಾನೇ ಬುದ್ಧಿವಂತ ಅನ್ನೋದು ಒಂದು. ಇಲ್ಲ ನನ್ನ ಬಿಟ್ಟರೆ ಜ್ಞಾನ ಜಾಸ್ತಿ ಯಾರಿಗಿಲ್ಲ ಅನ್ನೋದು ಒಂದು ಅಹಂಕಾರ. ಇಲ್ಲ ನಾಮ್ ಮಾನ್ ಶಾನ್ಕೆ ಸ್ವಾರ್ಥ ವಶ್. ನೋಡ್ರಿ ನಾನು ಇಷ್ಟೆಲ್ಲ ಮಾಡಿದ್ರೆ ಒಂದು ಹೆಸರು ತಗೊಳ್ಳಿಲ್ಲ, ನನಗೆ ಒಂದು ಮರ್ಯಾದೆ ಕೊಡಲಿಲ್ಲ. ಕೆಲವ್ರು ಏನಂತಾರೆ, ನೀರು ಕೇಳಲಿಲ್ಲ, ನಾನು ಇಷ್ಟಿಡೀ ದಿನ ಸೇವೆ ಮಾಡಿದೆ ಏನು ಮಾಡಿಲ್ಲ, ಅದು ಫೀಲಿಂಗ್ ಬಂದ್ಬಿಡ್ತದೆ. ಆಮೇಲೆ ಸ್ಯಾಲ್ವೇಷನ್, ಯಾರಾದರೂ ಸ್ಯಾಲ್ವೇಷನ್ ಕೇಳ್ತಾರೆ, ಸ್ವಲ್ಪ ಲೇಟ್ ಆಗಂಗಿಲ್ಲ, ಮೂಡ್ ಆಫ್, ಇಲ್ಲಿ 2 ಪೂರಿಗಳಾಗ್ಬಿಡ್ತದೆ. ಬಾಬಾ ಹೇಳ್ತಾರೆ ಎಲ್ಲದೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಲೌಕಿಕ ಮನೆಯಲ್ಲಿನೂ ಇಲ್ಲ ಅಂದ್ರೆ ಏನು ಮಾಡ್ತಾರೆ, ಅಡ್ಜಸ್ಟ್ ಮಾಡ್ತಾರೋ ಇಲ್ವೋ. ಸ್ಯಾಲ್ವೇಷನ್ ಕೇಳಿದ ತಕ್ಷಣ ಎಲ್ಲ ಆಗ್ಬಿಡ್ಬೇಕು. ಆಲಸ್ಯ ಅಭಿಮಾನ, ಆಲಸ್ಯ ಅಲ್ಬೇಲಪ್ಪನ್ ಅಂತೂ ನಿಮಗೆಲ್ಲ ಗೊತ್ತಿದೆ. ಯೋಗ ಮಾಡೋಕ್ಕೂ ಆಲಸ್ಯ, ಕೂತ್ಕೊಂಡು ಸ್ಟ್ರಿಕ್ಟಾಗಿ ತನ್ನನ್ನು ತಾನು ನಡೆಸ್ಕೊಳ್ಳಲ್ಲ ಅಂತಂದರೆ, ಬಾಬೂರ್ ಶ್ರೀಮತದ ಪ್ರಮಾಣ ತನ್ನ ಮೇಲೆ ತಾನು ಸ್ಟ್ರಿಕ್ಟ್ ಇಲ್ಲ ಅಂದರೆ ಕೇರ್ಲೆಸ್. ಶ್ರೀಮತ ಮಿಸ್ ಆಗುತ್ತೆ, ಕೇರ್ಲೆಸ್ಸು. ಆಲಸ್ಯ ಹೆಂಗೆ ಮನೆ ಮಾಡುತ್ತೆ, ಎರಡೂ ಬಾಯಿ ಬೇನ್ ಇದ್ದಂಗೆ, ಇದಿದ್ರೆ ಅದಿರುತ್ತೆ, ಅದಿದ್ರೆ ಇದಿರುತ್ತೆ. ಬಾಬಾ ಹೇಳ್ತಾರೆ ಎಷ್ಟುವರೆ ಒತ್ಕೊಂಡಿದ್ದೀರಾ ಲೆಕ್ಕ ಹಾಕ್ರಿ, ಲೆಕ್ಕ ಹಾಕ್ರಿ, ಯಾವಾಗಿಂದ ಬಂದಿದ್ದೀರಾ ಅವಾಗಿಂದ. ಸದಾ ಇದು ಗಮನ ಇರಲಿ. क्यों ध्यान में रहना है? क्योंकि ज्ञानी तो आत्मा कहलाते अथवा सर्विसबल कहलाते. ऐसा कोई कर्म या वातावरण फैलाने के निमित्त उत्पन्न वाइब्रेशंस, वातावरण फैलाने के वाइब्रेशन उत्पन्न होने के निमित्त न बने जिससे सर्विस के बजाय डिसर्विस हो जाए. क्योंकि सर्विस भी हो लेकिन एक बार की डिसर्विस 10 बार की सर्विस को खत्म कर देती है, समाप्त कर देती है. जैसे रबड़ मिट जाता है वैसे एक बार की डिसर्विस 10 बार के सर्विस के खाते को खत्म कर देती है. और वो समझता रहता है मैं तो बहुत सर्विस करता हूँ, कुछ भी नहीं. ಇದು ಎಷ್ಟು ಸೂಕ್ಷ್ಮ ಕರ್ಮ ಫಿಲಾಸಫಿ. ಬಾಬಾ ಹೇಳ್ತಾರೆ ನಿಮಗೆ ಗಮನ ಇರಬೇಕು, ನೀವು ಜ್ಞಾನೀತು ಆತ್ಮಗಳಾದ ನಂತರ, ಸರ್ವೀಸಬಲ್ ಅಂತ ಹೇಳಿಸ್ಕೊಂಡ ನಂತರ, ಅಂದರೆ ವಿಶ್ವದ ಮುಂದೆ ಇವರೆಲ್ಲ BK ವಿಶ್ವ ಸೇವಾದಾರಿಗಳು, ಇವ್ರಿಗೆಲ್ಲ ಜ್ಞಾನಿಗಳು ಯೋಗಿಗಳು ಅಂತ ಅಂದಮೇಲೆ ನೀವೇನಾದರೂ ಈ ಮೇಲ್ಗಡೆ ಹೇಳಿದ್ರಲ್ಲ ಹುಡುಗಾಟಿಗೆ ಆಲಸ್ಯ ಅಲ್ಬೇಲಾಪನ್, ಈಗ ತಿಳ್ಕೊಳ್ಳಿ ನಾನು ಆಲಸ್ಯಗಳಾಗಿ ನಿದ್ದೆ ಮಾಡ್ತಾ ಇರ್ತೀನಿ ಅಂದರೆ ನಾವು 20 ಜನ 30 ಜನ ನಿದ್ದೆ ಮಾಡಿಸ್ಬಿಡ್ತೀವಿ. ನೀವೇನು ಹೇಳಲಿಲ್ಲ, ಬಟ್ ನಿಮ್ಮ ವೈಬ್ರೇಷನ್ನು ಆರಾಮಾಗಿರೋದು. ಆರಾಮಾಗಿ ಊಟ ಮಾಡಿದೆ, ಆರಾಮಾಗಿ ತಿಂಡಿ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಅನೇಕರನ್ನು ಆರಾಮಲ್ಲಿ ತಂದುಬಿಡ್ತೀನಿ. ನನ್ನ ವೈಬ್ರೇಷನ್ನೇ ಡಿಸರ್ವಿಸ್ ಮಾಡ್ತಾ ಹೋಗುತ್ತೆ. ಇದು ವೈಬ್ರೇಷನ್ ಫಿಲಾಸಫಿ ಬಾಬಾ ಹೇಳ್ತಿರೋದು. ಅರ್ಥ ಆಗ್ತಿದೆಯಲ್ವಾ? ಅಟೆನ್ಷನ್ ಪ್ಲೀಸ್. ಯಾಕೆಂದರೆ ವಿಶ್ವ ಸೇವಾದಾರಿಗಳು. ಅದಕ್ಕೆ ತಾನೇ ಶಾಸ್ತ್ರದಲ್ಲಿ ಬ್ರಾಹ್ಮಣ ಮಾಡಿದ ಒಂದು ಪಾಪಕ್ಕೆ ಕ್ಷತ್ರಿಯ ಅಥವಾ ಶೂದ್ರ ಮಾಡಿದ ಬೇರೆಯವರೆಲ್ಲರ ಪಾಪಗಳಿಗಿಂತ ಬ್ರಾಹ್ಮಣನ ಪಾಪದ ಲೆಕ್ಕ 1ಕ್ಕೆ ಪದಂ ಗುಣ.
ಯಾಕೆ ಬ್ರಾಹ್ಮಣ ಜ್ಞಾನಿತು ಆತ್ಮನಾಗಿ ಮಾಡಿದ್ರೆ ಅವರಿಗೆ ಮೃತ್ಯು ದಂಡ, ಅವ್ರಿಗೆಲ್ಲ ಸಣ್ಣ ಪುಟ್ಟ ದಂಡ, ಪನಿಷ್ಮೆಂಟು ಶಾಸ್ತ್ರದಲ್ಲಿ. ಇನ್ನು ಬಾಬುವ್ರ ಲೆಕ್ಕದಲ್ಲಿ ಎಷ್ಟು ದೊಡ್ಡ ಪನಿಷ್ಮೆಂಟ್ ಇರ್ಬೋದು ಹೇಳ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಸದಾ ಗಮನ ಯಾಕಿರ್ಬೇಕಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ದೊಡ್ಡದು. ನೀವು ಹೆಂಗ್ ಬೇಕೋ ಹಂಗೆ ನಡೆಯಂಗಿಲ್ಲ, ಹೆಂಗ್ ಬೇಕೋ ಹಂಗೆ ಮಾತಾಡಂಗಿಲ್ಲ, ಹೆಂಗ್ ಬೇಕೋ ಹಂಗೆ ಸಂಕಲ್ಪಗಳು ನಡ್ಸಂಗಿಲ್ಲ. ನಿಮ್ಮ ಹಳೆ ಸ್ವಭಾವ ಸಂಸ್ಕಾರಗಳನ್ನು ಕರ್ಮದಲ್ಲಿ ತರಂಗಿಲ್ಲ. ಅಯ್ಯೋ ಯಾರು ನೋಡ್ತಾರೆ, ನಾನು ನಮ್ಮ ಮನೆ ಒಳಗಡೆ ಇದ್ದೀನಿ ತಾನೆ, ನಾನು ಹೆಂಗಿದ್ರೇನಂತೆ. ಏನಿಲ್ಲ, ಹೇಳ್ತಾರೆ ಸರ್ವೀಸ್ ವೈಬ್ರೇಷನ್ ಬದಲಾಗಿ ನೀವೇನಾದರೂ ಇದರ ವಶವಾಗಿ ನಿಮ್ಮ ಸೂಕ್ಷ್ಮ ಸಂಕಲ್ಪಗಳು ಭಾವನೆಗಳಲ್ಲಿನೂ ಈ ಸ್ಥಿತಿಯಲ್ಲಿದ್ದರೆ ಡಿಸ್ಸರ್ವೀಸ್ ವೈಬ್ರೇಷನ್ಸ್ ಹರಡ್ತಿದ್ದೀರಾ. ಪವಿತ್ರ ಶುದ್ಧ ಜ್ಞಾನಯುಕ್ತ ಶಕ್ತಿಯುಕ್ತ ವೈಬ್ರೇಷನ್ಸ್ ಬಿಟ್ಟು ಬೇರೆ ಏನೇ ನಾನು ಹರಡಿದ್ರು ನಾನು ಡಿಸ್ಸರ್ವೀಸ್ ಮಾಡ್ತಿದ್ದೀನಿ. ಅರ್ಥ ಆಗ್ತಿದೆಯಲ್ವಾ ಕರ್ಮ ಫಿಲಾಸಫಿ ಹೆಂಗೆ? ಬಾಬಾ ಹೇಳ್ತಾರೆ ಈ ಡಿಸ್ಸರ್ವೀಸ್ ವೈಬ್ರೇಷನ್ ಏನು ಮಾಡುತ್ತೆ, ಸರ್ವೀಸ್ ಏನೆಲ್ಲ ಮಾಡಿದ್ರಿ, ಒಂದು ಡಿಸ್ಸರ್ವೀಸ್, ಒಂದು ಸಂಕಲ್ಪ 10 ಸರ್ವೀಸನ್ನು ಡಿಲೀಟ್ ಮಾಡಿಬಿಡುತ್ತೆ. ರಬ್ಬರ್ ಹೆಂಗೆ ಅಳಿಸ್ಬಿಡುತ್ತೆ ಹಂಗೆ ನಿಮ್ಮ ಸರ್ವೀಸ್ ಖಾತೆಯನ್ನು ಅಳಿಸಾಕ್ಬಿಡುತ್ತೆ. ಎಷ್ಟು ಸೀರಿಯಸ್ ವಿಷಯ ಇದು. ಬರೀ ಸಂಕಲ್ಪಗಳ ಮಾತು ಹೇಳ್ತಿದ್ದಾರೆ ಬಾಬುವರು. ಈಗ ನಾನು ಪರಚಿಂತನೆ ಮಾಡ್ಕೊಂಡು ಸಂಕಲ್ಪ ಮಾಡ್ತಾ ಇದ್ದೀನಿ, ನಾನು ಇನ್ನೇನೋ ಯೋಚನೆ ಮಾಡ್ತಿದ್ದೀನಿ, ಬೇರೆಯವ್ರು ನನ್ನ ಬುದ್ಧಿಯಲ್ಲಿ ಬರೋದೇ ನಾನು ಡಿಸರ್ವೀಸ್ ಶುರು ಮಾಡಿಬಿಟ್ಟೆ ಅಂತ. ಸೋ ಸೀರಿಯಸ್ ಇದು. ಯಾವುದೇ ವಿಕಾರವಶ ಹುಡುಗಾಟಿಗೆಯೋ ಏನಂತೆ ಪುರುಷಾರ್ಥ ಮಾಡಿಲ್ಲ ಅಂದರೆ ಬಿಡ್ರಿ, ಅಥವಾ ಯೋಗದಲ್ಲಿ ಬಂದು ಕೂತ್ಕೊಂಡೆ, ಈಗ ನಾನು ಮೇಲೆ ಹೋಗಿದ್ದೀನ ಕೆಳಗಿದ್ದೀನ ಯಾರಿಗೇನು ಗೊತ್ತಾಗುತ್ತೆ, ಜೀರಿಂಬೆ ಥರ ಊರೆಲ್ಲ ಸುತ್ಕೊಂಡು ಬಂದ್ರು ಎಲ್ಲ ಡಿಸರ್ವೀಸ್ ವೈಬ್ರೇಷನ್ ಮಾಡ್ತಿದ್ದೀನಿ. ಎಲ್ಲರೂ ಯೋಗ ಕತ್ತರಿಸೋಕ್ಕೆ ಕಾರಣ ಆಗ್ಬಿಟ್ಟೆ ನಾನು. ಇವೆಲ್ಲ ಸೂಕ್ಷ್ಮವಾಗಿ ಯೋಚನೆ ಮಾಡಿ, ಆಲೋಚನೆ ಮಾಡಿ ನನಗೇನು ಜವಾಬ್ದಾರಿ ಅಂಡ್ ನುಕ್ಸಾನ್ ಎಷ್ಟು. ಏನು ಹೇಳ್ತಿದ್ದಾರೆ ಬಾಬುವರು, 1 ಡಿಸರ್ವೀಸ್ 10 ಸರ್ವೀಸಿನ ಫಲವನ್ನು ಸಮಾಪ್ತಿ ಮಾಡಿಬಿಡುತ್ತೆ. ಆ್ಯಂಡ್ ಅವ್ರು ಯೋಚನೆ ಮಾಡ್ತಿರ್ತಾರೆ, ಅಯ್ಯೋ ನಾನು ಇಡೀ ದಿನ ತುಂಬ ಸರ್ವೀಸ್ ಮಾಡ್ತಾ ಇದ್ದೀನಿ ಸೇವೆ ಅಂತ. ಲೇಕಿನ್ ಖಾತಾ ಖಾಲಿ, ಖಾತೆ ಖಾಲಿ. ಬಾಬಾನು ಆಗಾಗ್ಗೆ ನೋಡ್ತಿರ್ತಾರಲ್ಲ, ಖಾತಾ ಖಾಲಿ ಕಿ ನಿಶಾನಿ ಕ್ಯಾ ದಿಕ್ಕಾಯಿ ಪಡ್ತಾ. ನನಗ ಸೇವೆ ಮಾಡಿದ ಪುಣ್ಯದ ಖಾತಾ ಖಾಲಿ ಆಯಿತು ಅನ್ನೋದು ಹೆಂಗೆ ಕಾಣುತ್ತೆ. तो ये निशानी ऐसी दिखाई देती है, लेकिन अभिमान के वश बाहर से मियाँ मिट्टू बन जाता है. निशानी क्या होती है? एक तो याद की शक्ति या प्राप्ति का अनुभव नहीं होता, अंदर की संतुष्टता नहीं होती. ತಂದೆ ಹೇಳ್ತಾರೆ, ಹೊರಗಡೆ ಅವರು ಅಭಿಮಾನ ವಶ ತೋರಿಸ್ಕೊಳ್ಳಲ್ಲ, ಮಿಯಾ ಮಿಟ್ಟುಗಳ ಥರ ಜ್ಞಾನಿ ಯೋಗಿ ಥರ ತೋರಿಸ್ತಾರೆ, ಬಟ್ ಒಳಗಡೆ ಯೋಗ ಅಂಟಲ್ಲ, ಒಳಗಡೆ ಶಕ್ತಿಶಾಲಿ ಸ್ಥಿತಿ ಇರಲ್ಲ. ಬಾಬಾ ಅಂದ ತಕ್ಷಣ ಹೋಗಿ ಮುಳುಗೋಗೋದೇನಿದೆ ಪ್ರೀತಿಯಲ್ಲಿ, ಆ ಸ್ಥಿತಿ ಸದಾ ಇರಲ್ಲ. ಬಾಬಾ ಅಂದರೆ ಬಾಬಾ ಕಾಣಬೇಕು, ಬಾಬಾ ಅಂದರೆ ಆನಂದ ಆಗಬೇಕು. ಆ ಸ್ಥಿತಿ ಇಲ್ಲದೆ ಇರೋ ಕಾರಣ ತೃಪ್ತಿ ಇರಲ್ಲ. ಇಷ್ಟೆಲ್ಲ ಮಾಡ್ತಿದ್ದೀನಿ ಸೇವೆ, ಬಟ್ ಒಳಗಡೆ ಆ ಪವರ್ಫುಲ್ ಸ್ಥಿತಿ ಇಲ್ಲ, ಆತ್ಮಿಕ ಸ್ವರೂಪ ಇಲ್ಲ, ಅದು ಮನಸ್ಸು ತಿಂತಾ ಇರುತ್ತೆ. हर समय कोई न कोई परिस्थिति व व्यक्ति या प्रकृति व वैभव स्थिति को हलचल में लाने के या खुशी शक्ति खत्म करने के निमित्त बनेंगे. बाहर का दिखावा इतना सुंदर होगा जो अनेक आत्माएं उन्हें न परखने के कारण सबसे अच्छा खुश मिजाज और पुरुषार्थी समझेंगे. ಇವತ್ತೊಂದು 10 ನಿಮಿಷ ಸುಮ್ಮನೆ ಇರಬೇಕು ನೀವು, ಯಾಕೆಂದರೆ ಮುರುಳಿ ಇನ್ನೊಂದಿಷ್ಟಿದೆ. ಬಾಬಾ ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ಪ್ರತಿ ಸಮಯದಲ್ಲಿ ಅವ್ರ ಸ್ಥಿತಿಗತಿ ಏನೋ, ಒಂದು ಪವರ್ಫುಲ್ ಯೋಗ ಇಲ್ಲ, ಇನ್ನೊಂದು ಒಳಗಡೆ ಖುಷಿ ಸಂತುಷ್ಟತೆ ಇಲ್ಲ. ಮತ್ತು ಅವ್ರ ಸ್ಥಿತಿ ಎಷ್ಟು ಡೆಲಿಕೇಟ್ ಅಂದರೆ, ಯಾವುದಾದ್ರೂ ಟೈಮಲ್ಲಿ ಯಾವುದೇ ವ್ಯಕ್ತಿ, ಯಾವುದೇ ಪರಿಸ್ಥಿತಿ, ಯಾವುದೇ ಪ್ರಕೃತಿಯ ಸಾಧನೆ ವೈಭವ ಅವ್ರ ಸ್ಥಿತಿಯನ್ನು ಅಳ್ಳಾಡಿಸ್ಬಿಡ್ಬೋದು. ಬರೀ ಒಂದು ಮಾತಂದರೆ ಸ್ಥಿತಿ ಅಪ್ಸೆಟ್ ಆಗಿಬಿಡುತ್ತೆ, ಅಳು ಬಂದ್ಬಿಡುತ್ತೆ, ಮೂಡ್ ಆಫ್ ಆಗಿಬಿಡುತ್ತೆ, ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ವ್ಯರ್ಥ ಸಂಕಲ್ಪ ನಡೀತದೆ. ಇದೆಲ್ಲ ಏನು ಕಾರಣ ಅಂದರೆ, ಒಳಗಡೆ ನನ್ನ ಪುಣ್ಯದ ಖಾತಾ ಖಾಲಿ. ಬಾಬಾ ಹೇಳ್ತಾರೆ, ನೀವೊಂದು ಸಣ್ಣ ಕ್ಲೀನಿಂಗ್ ಮಾಡಿದ್ರು ನಾನು ಅದಕ್ಕೆ ನನ್ನ ನೆನಪಲ್ಲಿ ವಿಧಿಪೂರ್ವಕವಾಗಿ ಏನು ಸೇವೆ ಮಾಡ್ತೀರಾ, ಇಮ್ಮಿಡಿಯೇಟ್ ಶಕ್ತಿ ಖುಷಿ, ಅದು ಪ್ರತ್ಯಕ್ಷವಾದಂತಹ ಫಲ ನಿಮಗೆ, ಫಲ ಪ್ರತಿ ಕರ್ಮದ ಫಲ.
ಪ್ರತಿಯೊಂದು ಕರ್ಮಕ್ಕೆ ಅದು ಜಮಾ ಆದರೆ ನಿಮ್ಮ ಸ್ಥಿತಿಯಲ್ಲಿ ಎಷ್ಟು ಶಕ್ತಿ, ಎಷ್ಟು ಖುಷಿ ಇರಬೇಕು. ಅದು ಇಲ್ಲ ಅಂದರೆ ಖಾತಾ ಖಾಲಿ ಆಗ್ತಿದೆ ಅಂದರೆ ನಿಮ್ಮ ಸಂಕಲ್ಪ, ನಿಮ್ಮ ಸ್ಥಿತಿ ಚೆನ್ನಾಗಿಲ್ಲ, ನಿಮ್ಮ ಭಾವನೆಗಳು ಸರಿ ಇಲ್ಲ, ಒಳಗಡೆನೇ ಡಿಸ್ಸರ್ವೀಸ್ ಮಾಡ್ತಿದ್ದೀರಾ. ಸೊ ದಟ್ ಒಳಗಡೆನೇ ಖಾಲಿ ಆಗ್ತಿದೆ. ಸೇವೆಯ ಪುಣ್ಯ ಒಳಗಡೆನೇ ಖಾಲಿ ಆಗ್ತಿದೆ. ಯಾಕೆಂದರೆ ಬುದ್ಧಿ ಬೇರೆ ಬೇರೆ ಪ್ರಭಾವಗಳಲ್ಲಿ ಹೋಗ್ತಿದೆ. ವ್ಯಕ್ತಿ, ವೈಭವ, ಸಾಧನೆ, ಶರೀರ, ತನ್ನ ಸಂಸ್ಕಾರ ಇದ್ರ ಹಿಂದೆ ಹೋಗ್ತಾ ಇದೆ. ಹೊರಗಡೆ ಹೆಂಗೆ ಕಾಣ್ತಾರೆ ಅದು ಹೇಳ್ತಾ ಇದ್ದಾರೆ ಬಾಬಾ ಅವರು. ಹೊರಗಡೆ ಜ್ಞಾನಿ ಯೋಗಿಗಳ ಥರ ತುಂಬ ಚೆನ್ನಾಗಿ ತೋರಿಸ್ಕೋತಾರೆ. ಜನ ಅಂದ್ಕೋತಾರೆ ಅಯ್ಯೋ ಇವ್ರು ತುಂಬ ಯೋಗಿಗಳು, ಸೇವಾದಾರಿಗಳು, ಪುರುಷಾರ್ಥಿಗಳು ಅಂತ. ಲೇಕಿನ್ ಅಂದರ್ ಬಿಲ್ಕುಲ್ ಉಲ್ಜನ್ ಅವ್ರ ಖೋಖಲಾಪನ್ ಮೇ ರೇತಾ. ಒಳಗಡೆ ಬರೀ ಕನ್ಫ್ಯೂಷನ್ನು, ಖಾಲಿ ಡಬ್ಬ, ಡಮಡಮ ಅಂತ, ವ್ಯರ್ಥ ಸಂಕಲ್ಪಗಳ ಡಮಡಮ. नाम शान का खाता फुल होता है, लेकिन खजानों का खाता, अनुभूतियों का खाता खाली के बराबर होता है, अर्थात नाम मात्र होता है. और निशानी क्या होगा? ಬಾಬಾ ಅವರು ಒಂದರಿಂದ ಒಂದು ಹೇಳ್ಕೊಂಡು ಹೋಗ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಇಂಥ ಆತ್ಮಗಳು ಹೊರಗಡೆ ಚೆನ್ನಾಗಿ ಕಾಣ್ತಾರಲ್ಲ, ಬಟ್ ಒಳಗಡೆ ಖಾಲಿ ಖಾಲಿ ಡಬ್ಬ. ಇನ್ನೊಂದೇನು, ನಾಮ್ ಮಾನ್ ಶಾನ್ ಖಾತೆ ಇರುತ್ತೆ ಅವ್ರಿಗೆ. ಹೊರಗಡೆ ಎಲ್ಲರಿಗಿಂತ ಜಾಸ್ತಿ ನನ್ನ ರೆಸ್ಪೆಕ್ಟ್ ಇರಬೇಕು, ಜಾಸ್ತಿ ನನ್ನ ಪೊಸಿಷನ್ ಇರಬೇಕು, ನನಗೆ ಯಾರು ಏನು ಹೇಳಂಗಿಲ್ಲ, ಮಾಡಂಗಿಲ್ಲ, ನಾನು ಹಂಗಿರ್ಬೇಕಂತ ಅವ್ರು ಯೋಚನೆ ಮಾಡ್ತಾರೆ. ಬಟ್ ಒಳಗಡೆ ಸ್ಥಿತಿ ಏನಿದೆ ಅಂತಂದರೆ ಖಜಾನೆಗಳ ಖಾತೆಯಿಂದ ಖಾಲಿ, ಎಲ್ಲ ಶ್ರೇಷ್ಠ ಅನುಭೂತಿಗಳಿಂದ ಖಾಲಿ ಇರೋ ಕಾರಣ, ಅರ್ಥಾತ್ ಹೆಸರಿಗಷ್ಟೇ ಏನೋ ಬಾಬಾ ಬಾಬಾ ಅನ್ನೋ ಕಾರಣ ಒಂದಿಷ್ಟು ಟ್ರೇಸ್ ರೂಪದಲ್ಲಿ ಶಾಂತಿ ಇರುತ್ತೆ, ಒಳಗಡೆ ಖುಷಿ ಇರುತ್ತೆ. ಹೊರ್ತು ಅದು ಯಾವಾಗ ಬೇಕಂದ್ರೂ ಗಾಯಬಾಗ್ಬೋದು. ಜಮಾ ಝೀರೋ. ಇನ್ನು ಏನೇನು ಚಿಹ್ನೆಗಳು? ಐಸಿ ಆತ್ಮ ಸ್ವಯಂ विघ्नों के वश होने के कारण सेवा के कार्य में विघ्न रूप बन जाती है. नाम विघ्न विनाशक के, लेकिन बनते हैं विघ्न रूप. ऐसे आत्माओं के ऊपर समय प्रति समय के बोझ के वेट बढ़ने के कारण अनेक प्रकार के मानसिक व्यर्थ चिंतन, मानसिक अशांति, ऐसे अनेक रोग पैदा कर लेते हैं. दूसरी बात, वेट होने के कारण पुरुषार्थ की रफ्तार तीव्र गति से नहीं हो सकता. ನೀವು ಇದನ್ನು ಒಂದು 10 ಸಾರಿ ಓದಬೇಕು, ಅರ್ಥ ಆಯ್ತಾ? ಬಾಬಾ ಹೇಳ್ತಿರೋದು ಇಂಥವರು ವಿಘ್ನಗಳ ವಶ ಸಹಜವಾಗಿ ಆಗ್ಬಿಡ್ತಾರೆ. ಏನು ಸ್ವಲ್ಪ ಬಂದರೆ ಸಾಕು, ಸ್ಥಿತಿ ಟಪಾರ್ ಮೇಲಿಂದ ಈಗೀಗ ಭಾಳ ಖುಷಿಯಲ್ಲಿ ಬಲೂನ್ ಥರ ಹಾರ್ತಾ ಇರ್ತಾರೆ. ಒಂದಿಷ್ಟು ಮಾತು ಬಂದರೆ ಸಾಕು, ಎಲ್ಲೋದ್ರು ಅಂತ ಬಾಬೂರು ಹುಡುಕ್ಬೇಕು, ಹಂಗೆ ಆಫು. ಅಂಥವರು ಈ ಸ್ವಭಾವ ಸಂಸ್ಕಾರಗಳ ವಶ ವಿಘ್ನ ಸೇವೆಯಲ್ಲಿ ವಿಘ್ನ ರೂಪರಾಗ್ಬಿಡ್ತಾರೆ. ಹೆಸರು ವಿಘ್ನ ವಿನಾಶಕರು, ಆದರೆ ಆಗ್ತಾರೆ ವಿಘ್ನ ರೂಪ. ಈಗ ನಮ್ಮ ಸಂಸ್ಕಾರಗಳು ತಿಳ್ಕೊಳ್ಳಿ, ಒಬ್ಬೊಬ್ರದ್ದು ಒಂದೊಂದು ಟೈಪ್ ಸಂಸ್ಕಾರ. ಕೆಲವ್ರು ಮೂಡ್ ಆಫು, ಕೆಲವ್ರಿಗೆ ಇನ್ನೇನೋ, ಕೆಲವ್ರಿಗೆ ಇನ್ನೇನೋ, ಕೆಲವ್ರಿಗೆ ಇನ್ನೇನೋ. ನಿಮಿತ್ತರಿಗೆ ಬಾಬನಿಗೆ ಯೋಚನೆ ಅಂತೂ ಆಗುತ್ತಲ್ಲ, ಹೆಂಗಪ್ಪ ಇವರು ಅನ್ನೋದು ಬರುತ್ತಲ್ಲ. ನಮ್ಮ ಕಡೆಯಿಂದ ಬಾಬಾ ಆಗಲಿ ನಿಮಿತ್ತರಾಗಲಿ ಯೋಚನೆ ಮಾಡಬಾರ್ದು. ನಮ್ಮ ಸ್ಥಿತಿ ಹಂಗಿರಬೇಕು. ಅರೆ ಇವರು ಎಲ್ಲಿದ್ರೂ ತನ್ನನ್ನು ತಾನು ಕಾಪಾಡ್ಕೊಳ್ತಾರೆ, ಎಲ್ಲಿ ಯಾವ ವಶದಲ್ಲಿ ಬರಲ್ಲ ಅನ್ನೋ ಅಷ್ಟು ಕಾನ್ಫಿಡೆನ್ಸು ಬಾಬಾವ್ರಿಗೆ ನಿಮಿತ್ತರಿಗೆ ನಮ್ಮ ಚಲನೆ ವಲನೆ ನಮ್ಮ ಸೇವೆ ಕೊಡಬೇಕು. ಅದು ನಿರ್ವಿಘ್ನ ವಿಘ್ನ ವಿನಾಶಕ. ಇಲ್ಲಾಂದರೆ ಸೇವೆಯಲ್ಲಿ ವಿಘ್ನ ರೂಪ, ಎಲ್ಲರಿಗೂ ವಿಘ್ನ ರೂಪನೇ, ಸರಿ ಇಲ್ಲಲ್ಲ. ಸೊ ಅದಕ್ಕೆ ಬಾಬಾ ಹೇಳ್ತಿರೋದು ನೋಡಬೇಕು ನಾನು. ಆಮೇಲೆ ಇದರಲ್ಲಿ ಏನಾಗುತ್ತೆ ಅಂದರೆ ಈ ವೆಯ್ಟ್ ಬಂದರೆ ಜಾಸ್ತಿ ಕಾಯಿಲೆ ಬರುತ್ತೆ ಅಂತಾರಲ್ಲ. ಫಟ್ ಕಾಯಿಲೆ ಏನು? ವ್ಯರ್ಥ ಸಂಕಲ್ಪಗಳ ಕಾಯಿಲೆ. ಮನಸ್ಸಿಗೆ ವ್ಯರ್ಥ ಸಂಕಲ್ಪ ಅಂದ್ರೇ ಅಶಾಂತಿ ಅಂತ. ತುಫಾನ್ ಥರ ಅದು ಇದು 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 ವೇಸ್ಟ್ ಸಂಕಲ್ಪ. ಇನ್ನೊಂದೇನು ವೇಸ್ಟ್. ಈಗ ಮನುಷ್ಯನ ತುಂಬ ದಪ್ಪಗಿದ್ರೆ ಅವನು ಓಡಪ್ಪ ಅಂದರೆ ಅವನು ಓಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಉಸಿರು ಮೇಲೆ ಉಸಿರು, ಕೆಳಗೆ ಉಸಿರು ಬರುತ್ತೆ. ಅದಕ್ಕೆ ಪುರುಷಾರ್ಥದ ಆತ್ಮದ ಮೇಲೆ ವೆಯ್ಟ್ ಇದ್ದರೆ ಪಾಪ ಆತ್ಮದ ಪುರುಷಾರ್ಥ ಹೈ ಜಂಪ್ ಹಾಕೋಕ್ಕಾಗಲ್ಲ. ಅವರು ಫಾಸ್ಟಾಗಿ ಆರುವ ಕಳೆಯಲ್ಲಿ ಬರೋಕ್ಕಾಗಲ್ಲ. ಆರುವ ಕಳೆ ಬಿಟ್ಟಾಕ್ರಿ ಉನ್ನತಿನೂ ಇಲ್ಲ. ಹೈ ಜಂಪ್ ತೋ ಚೋಡೋ ಓ ದೌಡ್ ಬಿ ನೈ ಲಗ್ತಾ ಸಕ್ತೆ. ಅವ್ರು ಹೈ ಜಂಪ್ ಆಗೋದು ಬಿಟ್ಬಿಡಿ ಮಕ್ಕಳೇ. ದಪ್ಪಗಿರೋರು ಎಲ್ಲ ಹೈ ಜಂಪ್ ಆಗ್ತಾರೆ. ಆತ್ಮ ಬಿಂದು ಅದ್ರ ಮೇಲೆ ಇಷ್ಟು ಲೋಡ್ ಇದೆ, ಎಲ್ಲಿ ಇಲ್ಲಿಂದ ಅಲ್ಲಿ ಹಾರೋದು ಹೆಂಗೆ? ಓಡೋಕ್ಕೂ ಆಗಲ್ಲ.
प्लान बनाएंगे कि ये करेंगे वो करेंगे, लेकिन सफल नहीं हो सकते. ಪ್ಲ್ಯಾನ್ ಮಾಡ್ಕೋತಾರೆ, ನಾನು ಹಿಂಗೆ ಮಾಡ್ತೀನಿ, ಪುರುಷಾರ್ಥ ಹಂಗೆ ಮಾಡ್ತೀನಿ, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ತೀಸರಿ ಗುಹ್ಯ ಬಾತ್ ಐಸಿ ವೆಯ್ಟ್ ವಾಲಿ ಆತ್ಮಾಯ್. 1 2 3 4 ನೋಟ್ ಆಗ್ತಿದ್ಯಾ ನಿಮ್ಮ ಹತ್ರ? ಗುಹ್ಯ ಮಾತು ಹೇಳ್ತಿದ್ದಾರೆ. ಗುಹ್ಯ ಬಾತ್, ವೆಯ್ಟ್ ಇರೋರು, ಆತ್ಮದ ತಲೆ ಮೇಲೆ ಹೊರೆ ಇರೋರು, जो विघ्न रूप व डिसर्विस के निमित्त बनती है, बाप को अर्पण किया हुआ अपना तन मन व ईश्वरीय सेवा अर्थ जो मिला हुआ धन है, अपने विघ्नों के कारण वेस्ट करती है, अर्थात सफलता नहीं पाती है. उसके वेस्ट करने का भी बोझ चढ़ता है. इसलिए पापों की गहन गति को अच्छी रीति से जानो. अब क्या करना है, ವೇಸ್ಟ್ ಮತ್ ಕರೋ, ವೆಯ್ಟ್ ಕಮ್ ಕರೋ. ಗುಹ್ಯದ್ರಲ್ಲಿ ಗುಹ್ಯ ಗತಿ ಏನಪ್ಪ ಅಂದರೆ, ಇಂಥ ಆತ್ಮಗಳು ವಿಘ್ನ ರೂಪರಾಗೋದು ಒಂದು, ಡಿಸರ್ವೀಸಿಗೆ ನಿಮಿತ್ತರಾಗ್ಬಿಡ್ತಾರೆ, ಸೇವೆಯಲ್ಲಿ ವಿಘ್ನ ರೂಪರಾಗ್ತಾರೆ, ಅದೊಂದು ದೊಡ್ಡ ವೆಯ್ಟು. ಇನ್ನೊಂದು, ತಂದೆಗೆ ಜೀವನ ಅರ್ಪಣೆ ಮಾಡಿದ್ವಿ, ತನು ಮನ ಧನ ಎಲ್ಲ ನಿಂದಪ್ಪ ಅಂತ ಹೇಳಿದ ಮೇಲೆ ತನಗೆ ಟೈಮ್ ಕೊಡೋದು, ಶರೀರದಿಂದ ಏನೋ ವೇಸ್ಟು ಕರ್ಮಗಳು ಮಾಡೋದು, ನಂತರ ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪಗಳು, ಧನವನ್ನು ಹಂಗೆ ತನ್ನ ಪ್ರತಿ ಮಿಸ್ಯೂಸ್ ಮಾಡೋದು ಅನವಶ್ಯಕವಾಗಿ. ಸೇವಾ ಪ್ರತಿ ಬಾಬವ್ರು ಕೊಟ್ಟಿರೋ ಧನ ಹಾಕಬೇಕೇ ಹೊರತು ತನ್ನ ಶರೀರದ ಪ್ರತಿ ಜಾಸ್ತಿ ಉಪಯೋಗಿಸಂಗಿಲ್ಲ. ಅದರಲ್ಲಿ ಬಾಬಾ ಹೇಳ್ತಾರೆ, ವಿಘ್ನಗಳ ಕಾರಣನೂ ಈ ತನುಮನ ಧನ ವೇಸ್ಟ್ ಮಾಡ್ತಾರೆ ಕೆಲವರು. ಅದರ ವಿಶಾಲ ನೀವು ಏನು ಅಂತ ಚಿಂತನೆ ಮಾಡಿ, ಅಂಥ ವೇಸ್ಟ್ ಮಾಡೋದ್ರದ್ದು ಬೋಜ ಆಗುತ್ತೆ. ಅದರಿಂದ ಪಾಪದ ಗುಹ್ಯ ಗತಿಯನ್ನು ತಿಳ್ಕೊಂಡು, ಮಕ್ಕಳೇ ಈಗ 2 ಕೆಲಸ ವೇಸ್ಟ್ ಮಾಡಬೇಡಿ, ತಲೆ ಮೇಲಿರೋ ವೆಯ್ಟ್ ಕಡಿಮೆ ಮಾಡಿ. ಧರ್ಮರಾಜಪುರಿ ಮೇ ಜಾನೇಕೆ ಪೆಹಲೆ ಅಪ್ನ ಧರ್ಮರಾಜ್ ಬನೋ. ಧರ್ಮರಾಜಪುರಿಗೆ ಹೋಗ್ಬಾರ್ದಂದ್ರೆ ನಿಮಗೆ ನೀವು ಧರ್ಮರಾಜ, ಡೈಲಿ ಧರ್ಮರಾಜ ಆಗ್ರಿ. ಒಂದು ವ್ಯರ್ಥ ಸಂಕಲ್ಪ ಬಂದರೂ ಜೋರಾಗಿ ಪಟಾರಂತ ಕೆನ್ನೆಗೆ ಹೊಡೀರಿ. ಅಪ್ಪನ ಆತ್ಮ ಕೇಳ್ರಿ ಏನಿದು ಅಂತ. ಅಪ್ಪನ ಪೂರಾ ಚೋಂಪಡಾ ಖೋಲೋ ಅವ್ರು ಚೆಕ್ ಕರೋ, ಪಾಪ ಅವ್ರ ಪುಣ್ಯ ಕಾ ಖಾತಾ ಕಿತ್ನಾ ರಹಾ ಹುವಾ ಹೈ. ತಂದೆಲ್ಲ ಏನೋ ಚಿತ್ರಗುಪ್ತರ ಪುಸ್ತಕ ತೆಗೀರಿ, ಲೆಕ್ಕಾಚಾರದ್ದು ಎಲ್ಲ ನೋಡ್ಕೊಳ್ರಿ, ಏನೇನು ಇದೆ, ಪಾಪ ಎಷ್ಟು ಪುಣ್ಯ ಎಷ್ಟು. ಪುಣ್ಯ ಮಾಡಿರೋದನ್ನು ಡಿಸರ್ವೀಸ್ ಮಾಡಿ ನಾನೆಲ್ಲ ಡಿಲೀಟ್ ಮಾಡಾಕಿಲ್ಲ ತಾನೆ. और क्या जमा करना है सोचो, ವಿಶೇಷ ಸ್ವಯಂ ಪ್ರತಿ ಪ್ಲ್ಯಾನ್ ಬನಾವ್. ಅದಕ್ಕೆ ಸ್ವಯಂ ಪ್ರತಿ ಪ್ಲ್ಯಾನ್ ಮಾಡಿ ನೋಡ್ಕೊಳ್ಳಿ, ಏನೇನು ಮಾಡಿದ್ದೀನಿ ಜ್ಞಾನದಲ್ಲಿ ಬಂದಾಗಿಂದ, ಯಾವ್ಯಾವ ಸ್ವಭಾವವಶ, ಯಾವ್ಯಾವ ಸಂಸ್ಕಾರ ವಶ, ಯಾವ್ಯಾವ ಸಂಬಂಧಗಳ ಪ್ರಭಾವದ ವಶ, ಲಗಾವ್ ಜುಕಾವ್ ಇದರಲ್ಲೆಲ್ಲ ಬಂದು, ಅಥವಾ ಸಾಧನೆಗಳ ವಶ, ಇನ್ನೇನೇನು ಕಾರಣ ನಾನು ಡಿಸರ್ವೀಸ್ ಆಗಿದೆ ನನ್ನಿಂದ, ಮನಸ ವಾಚ ಕರ್ಮಣ ಎಲ್ಲೆಲ್ಲಿ ಡಿಸರ್ವೀಸ್ ಆಗಿದೆ. ಮನಸ ಲೆಕ್ಕನೂ ಹೇಳ್ಬಿಟ್ರಲ್ಲ, ವೈಬ್ರೇಷನಿಂದನೂ ಡಿಸರ್ವೀಸ್ ಮಾಡ್ತೀರಾ, ನನ್ನ ಸೇವೆಗೆ ವಿಘ್ನ ರೂಪ ನೀವು. ಈಗ ತುಂಬ ಸೆನ್ಸಿಟಿವ್ ಆದರೆ ಬೇರೆಯವ್ರಿಗೆ ಅವ್ರಿಗೆ ಹೆಂಗಪ್ಪ ಹೇಳೋದು ಅನ್ನೋ ಥರನೂ ಆಗುತ್ತೆ, ಅವ್ರ ಸೇವೆಗೆ ವಿಘ್ನ ರೂಪ ತಾನೆ. ಸೊ ಇದೆಲ್ಲ ಯೋಚನೆ ಮಾಡಿ ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಹೆಂಗೆ ಇದೆಲ್ಲ ಡಿಲೀಟ್ ಮಾಡಿಬಿಟ್ಟು ಅಯಥಾರ್ಥವಾಗಿರೋದನ್ನು ಪುಣ್ಯ ಹೆಂಗೆ ಜಮಾ ಮಾಡ್ಕೊಳ್ಬೇಕು ಅದರ ಪ್ಲ್ಯಾನ್ ಮಾಡ್ಕೊಳ್ಳಿ. ಪಾಪಕ್ಕೆ ಖಾತೆಕೋ ಭಸ್ಮ ಕರೋ, ಪಾಪದ ಖಾತೆಯನ್ನು ಭಸ್ಮ ಮಾಡಿ. ಪುಣ್ಯಕ್ಕೆ ಖಾತೆಕೋ ಬಡಾವ್, ಪುಣ್ಯದ ಖಾತೆಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಬಾಪ್ ದಾದಾ ಬಚ್ಚೋಂಕೆ ಖಾತೆಕೋ ದೇಖ್ತೆ ಹುಯೇ ಸಮಜ್ತೆ ಹೈ ಮಾಲಾ ಮಾಲ್ ಹೋ ಜಾಯ್. बरसात पड़ रही है तो बाबा कहते प्रकृति भी पाठ पढ़ा रही. ಬಾಬಾ ಹೇಳ್ತಿರೋದು, ಬಾಬಂಗೆ ಏನಿಷ್ಟ ಅಂದರೆ ನನ್ನ ಮಕ್ಕಳ ಖಾತೆ ಸದಾ ಭರ್ಪೂರ್ ಇರಲಿ, ಸಂಪನ್ನವಾಗಿರಲಿ ನನ್ನ ಮಕ್ಕಳಂತ ಆಸೆ. ಬರ್ಸಾತ್ ಮಳೆ ಬರ್ತಿದೆ, ಬಾಬಾ ಬಂದಿರುವಾಗ ಜೋರಾಗಿ ಪ್ರಕೃತಿನೂ ನೋಡಿ ಪಾಠ ಕಲಿಸ್ತಿದೆ. जैसे प्रकृति अपने मौसम समय प्रमाण तीव्र गति से कार्य कर रही है, ऐसे ब्राह्मणों की कमाई जमा करने की ये मौसम है. तो मौसम प्रमाण तीव्र रफ्तार से जमा करो. ಪ್ರಕೃತಿ ಮಳೆ ಟೈಮಲ್ಲಿ ಮಳೆ ಹೆಂಗೆ ಅವಾಗೆಲ್ಲ ಹಂಗೆ ತಾನೇ ಚೆನ್ನಾಗಿತ್ತು. ಈಗಿನ ಥರ ಇಲ್ಲ, ಪ್ರಕೃತಿ ಪಾಪ ಹೆಚ್ಚು ಕಡಿಮೆ ಮಾಡ್ತಿದೆ. ಅದಕ್ಕೂ ಅಕ್ಕಲ್ಲಿದೆ ಪ್ರಕೃತಿಗೆ ಅಂತ ಹೇಳ್ತಿರೋದು. ನೀವು ಪುಣ್ಯದ ಖಾತೆಯನ್ನು ಜಮಾ ಮಾಡೋದು ಒಂದೇ ಟೈಮು 4 ಯುಗಗಳಲ್ಲಿ. ಸಂಗಮ್ ಯುಗ,
ತಂದೆ ಬಂದು ಪಾಪ ಪುಣ್ಯದ ಗುಹ್ಯ ಗತಿಯನ್ನ ಈಗ ಹೇಳ್ತಿರುವಾಗ ನಾವು ಈಗಲೇ ಅಷ್ಟೇ ಮಾಡ್ಕೊಳಕ್ಕಾಗುತ್ತೆ ಪುಣ್ಯನ, ಬೇರೆ ಯಾವ ಟೈಮಲ್ಲಿ ಪುಣ್ಯ ಮಾಡ್ಕೊಳಕ್ಕಾಗಲ್ಲ. ಅದರಿಂದ ತೀವ್ರ ಪುರುಷಾರ್ಥ, ತೀವ್ರ ಹೆಜ್ಜೆ ಹಾಕ್ಬಿಟ್ಟು ಎಲ್ಲ ಪುಣ್ಯ ಜಮಾ ಮಾಡ್ಕೊಳ್ಳಿ ಮಕ್ಕಳೇ. ಕೇಳಿಸ್ತಿದ್ಯಾ ಎಲ್ಲರಿಗೆ? ಅಟೆನ್ಷನ್ ಪ್ಲೀಸು. ಏನು ಮಾಡಬೇಕು? ತಾನು ಪ್ಲ್ಯಾನ್ ಮಾಡಬೇಕು. ತಂದೆಲ್ಲ ಲೆಕ್ಕದ ಪುಸ್ತಕ ತೆಗೀರಿ, ಎಲ್ಲ ಎಲ್ಲಿ ಡಿಲೀಟ್ ಮಾಡ್ಕೊಂಡಿದ್ದೀನಿ, ಈಗ ಏನು ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡಿರಿ. ಜಾನಕಿ ದಾದಿ ಹೇಳಿದ್ರಲ್ಲ, 40 ದಿವಸ ಡೈಲಿ 4 ಗಂಟೆ ಇದು ವಿಶೇಷ ಯೋಗ ಮಾಡ್ಕೊಂಡು ಎಲ್ಲ ಪಾಪ ಭಸ್ಮ ಮಾಡ್ಕೊಳ್ಳಿ, ಅಯಥಾರ್ಥ ಭಸ್ಮ ಮಾಡಿ ಅಂತಿದ್ದಾರೆ. ಅಚ್ಚ ಸದಾ ಫರಿಷ್ಠೆ ವೆಯ್ಟ್ಲೆಸ್ ಅರ್ಥಾತ್ ಲೈಟ್ ರೂಪ್. ಯಾರು ನೀವು ಮಕ್ಕಳು? ನನ್ನ ಮಕ್ಕಳು ಸದಾ ಫರಿಷ್ಠೆಗಳು, ವೆಯ್ಟ್ಲೆಸ್ ಲೈಟ್ ರೂಪದಲ್ಲಿರೋ ಮಕ್ಕಳು. ಎಂತೆಂಥವ್ರಿಗೆ ನಮಸ್ತೆ ಮಾಡ್ತಿದ್ದಾರೆ ನೋಡ್ರಿ. हर सेकंड और संकल्प में पिछला बोझ भस्म करते भविष्य जमा करने वाले सदा विश्व सेवादारी स्वरूप में स्थित रहने वाली आत्माओं को सर्व खजाने महादानी बन दान देने वाले. ಸದಾ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪದಲ್ಲಿ ಹಳೆದೆಲ್ಲ ಭಸ್ಮ ಮಾಡ್ತಕ್ಕಂಥ ಮಕ್ಕಳಿಗೆ, ಭವಿಷ್ಯ ಜಮಾ ಮಾಡ್ಕೊಳ್ಳೋ ಮಕ್ಕಳಿಗೆ, ಸದಾ ವಿಶ್ವ ಸೇವಾದಾರಿ ಸ್ವರೂಪದಲ್ಲಿ ಸ್ಥಿತರಾಗೋ ಮಕ್ಕಳಿಗೆ, ಎಲ್ಲ ಖಜಾನೆಗಳನ್ನು ಮಹಾದಾನಿಯಾಗಿ ಕೊಡೋ ಮಕ್ಕಳಿಗೆ, ಐಸೆ ಶಕ್ತಿಯೋಂ ಕೆ ಖಜಾನೆ ಮೇ ಸಂಪನ್ನೋ ಶಕ್ತಿಯೋಂ ದ್ವಾರಾ वरदानी बनने वाले रहम दिल आत्माएं, सदा विश्व कल्याणकारी आत्माओं को बाप दादा का याद प्यार और नमस्ते नमस्ते नमस्ते. ಎಲ್ಲ ಶಕ್ತಿಗಳ ಖಜಾನೆಯನ್ನ ಸಂಪನ್ನ ಮಾಡ್ಕೊಳ್ಳೋರು, ಸಂಪನ್ನ ಮಾಡಿಕೊಂಡು ಶಕ್ತಿಗಳ ವರದಾನ ಕೊಡೋ ದಯಾಹೃದಯಿ ಮಕ್ಕಳಿಗೆ, ವಿಶ್ವ ಕಲ್ಯಾಣಕಾರಿ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. ಹಮ್ ಸಬ್ ಬಚ್ಚೋಂ ಕಿ ಭಿ ಯಾದ್ ಪ್ಯಾರ್ ಅವರ್ ನಮಸ್ತೆ ನಮಸ್ತೆ ನಮಸ್ತೆ. ಕೇಳಿದ್ರ? ಮುರಳಿ ದೊಡ್ಡದಿತ್ತು. ದ ವೇಟ್ ಅಂಡ್ ವೇಸ್ಟ್. ಇದ್ರ ಗುಹ್ಯ ಗತಿ ಎಷ್ಟು ದೊಡ್ಡದು ನೋಡ್ರಿ. 2 ಶಬ್ದದಲ್ಲಿ ಇಡೀ ಮುರಳಿ ನೆನಪು ಮಾಡಿಬಿಡ್ಬೇಕು. ಈಗ ಮುರಳಿ ಆದ ತಕ್ಷಣ 1 2 3 4 5 ಎಲ್ಲ ಬರ್ಕೊಂಬಿಡ್ರಿ. ಬರ್ಕೊಂಡು ಇಡೀ ದಿನ ಚಿಂತನೆ ಮಾಡಿ ಪ್ಲ್ಯಾನ್, ಉಳಿತಾಯ ಯೋಜನೆ, ವೆಯ್ಟನ್ನು ಕಡಿಮೆ ಮಾಡೋದಕ್ಕೆ ಪ್ಲ್ಯಾನು, ಎಕ್ಸರ್ಸೈಸು, ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡು ಈಗೀಗ ಪರಂಧಾಮ, ಈಗೀಗ ಇಲ್ಲಿ, ಈಗೀಗ ಪರಂಧಾಮ, ಈಗೀಗ ಸೂಕ್ಷ್ಮ ಲೋಕ, ಎಲ್ಲ ವೆಯ್ಟ್ ಕಡಿಮೆ ಭಸ್ಮ ಆಗ್ತಾ ಹೋಗ್ಬೇಕು ಜ್ವಾಲಾಮುಖಿಯಾಗಿ. ಹಂಗೆ ಎಕ್ಸರ್ಸೈಸ್ ಮಾಡ್ಬೇಕು. ಶುಭ ಸಂಕಲ್ಪಗಳು, ಶುದ್ಧ ಸಂಕಲ್ಪಗಳು, ನಿರಂತರವಾಗಿರೋ ಪ್ಲ್ಯಾನ್ ಮಾಡ್ಕೊಳ್ರಿ. ಜ್ಞಾನದ ಚಿಂತನೆ ಮಂಥನ ಮಾಡೋದು ಆದತ್ತು ಹಾಕ್ಕೊಂಡ್ಬಿಡಿ. ಒಂದು ಸಂಕಲ್ಪನೂ ಅತ್ಲಿತ್ಲಾಗ ಹೋಗ್ಬಾರ್ದು. ತನ್ನ ಖುಷಿ, ತನ್ನ ಭಾವ ಬುದ್ಧಿಯಿಂದ ನೋಡ್ತಾ ಇರಬೇಕು, ಡಾನ್ಸ್ ಮಾಡ್ತಾ ಇರಬೇಕು ಬಾಬನ ಮುಂದೆ. ಬೇಬಿಗಳಾಗಿ ನಿಂತ್ಕೊಳ್ರಿ ಬಾಬನ ಮುಂದೆ, ಬಾಬಂಗೆಲ್ಲ ಹೇಳ್ತಾ ಇರಿ, ಲೆಕ್ಕಪತ್ರ ಕೊಡ್ತಾ ಇರಿ. ಸರಿನಾ? ಓಂ ಶಾಂತಿ.